भद्रं पश्येमाक्षभिर्यजत्राः स्थिरैरङ्गैः तुष्टुवागंशस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮುಂಡಕ ಉಪನಿಷತ್ತಿನ 2ನೇ ಮುಂಡಕದ 2ನೇ ಖಂಡವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ನಿನ್ನೆ 1ನೇ ಮಂತ್ರವನ್ನ ಪೂರ್ಣ ನೋಡಿದ್ದೀವಿ. ಇವತ್ತಿನ 2ನೇ ಮಂತ್ರ ನೋಡ್ಬೇಕಾಗ್ಯದ. ಯದಾರ್ಚಿಮತ್ ಯದ್ದಣೂಭ್ಯಃ ಅಣು ಚ ಯಸ್ಮಿನ್ ಲೋಕಾ ನಿಹಿತಾ ಲೋಕಿನಶ್ಚ ತದೇತದಕ್ಷರಂ ಬ್ರಹ್ಮ ಸ ಪ್ರಾಣಃ ತದು ವಾಂಗ್ಮನಃ ತದೇತತ್ ಸತ್ಯಂ ತದಮೃತಂ ತತ್ ವೇದ್ಯವ್ಯಂ ಸೋಮ್ಯವಿತಿ. ಈ ಮಂತ್ರದ ಅರ್ಥವನ್ನು ನೋಡಬೇಕು. ಯತ್ ಅರ್ಚಿಮತ್ ಯಾವುದು ದೀಪ್ತಿ ಉಳ್ಳದ್ದು, ಯತ್ ಅಣುಭ್ಯ ಯಾವುದು ಅಣುಗಳಿಗಿಂತ ಅಣುವಾಗಿದೆಯೋ ಅಂದ್ರೆ ಸೂಕ್ಷ್ಮವಾಗಿದೆಯೋ, ಅಸ್ಮಿನ್ ಯಾವುದರಲ್ಲಿ ಲೋಕಾಹ 14 ಲೋಕಗಳು, ಚ ಲೋಕದಲ್ಲಿ ಇರುವವರು, ನಿಹಿತ ಸಮರ್ಪಿತರಾಗಿರುವರು, ತತೇತತ್ ಆ ಇದು ಅಕ್ಷರಂ ಬ್ರಹ್ಮ ಅದೇ ಪ್ರಾಣ, ತತ್ ವಾಂಗ್ಮನಃ ಅದೇ ವಾಂಗ್ಮನ ಮನಸ್ಸುಗಳು, ತತ್ ಏತತ್ ಅದೇ ಈ ಸತ್ಯವು, ತತ್ ಏತತ್ ಅಮೃತಂ ಅದೇ ಈ ಅಮೃತ ತತ್ವವು, ಸೌಮ್ಯ ಏ ಸೌಮ್ಯನೇ, ತತ್ ಅದು ವೇದ್ಯವ್ಯಂ ಅದು ಹೊಳೆಯಲ್ಪಡತಕ್ಕದ್ದು ಎಂದು ವಿದ್ಧಿ ಹೊಳೆ ಅಂತ ಹೇಳ್ತಾರೆ. ಯಾವುದು ದೀಪ್ತಿ ಉಳ್ಳದ್ದು, ಯಾವುದು ಅಣುವಿಗಿಂತಲೂ ಸೂಕ್ಷ್ಮವಾಗಿದೆಯೋ, ಯಾವುದರಲ್ಲಿ ಎಲ್ಲ ಲೋಕಗಳು ಮತ್ತು ಲೋಕದಲ್ಲಿರುವ ಸಮರ್ಪಿತರಾಗಿರುವರು, ಆ ಇದು ಅಕ್ಷರ ಬ್ರಹ್ಮ ಅದೇ ಪ್ರಾಣ, ಅದೇ ವಾಂಗ್ ಮನಸ್ಸುಗಳು, ಅದೇ ಈ ಸತ್ಯವು, ಅದೇ ಅಮೃತ ತತ್ವವು, ಹೇ ಸೌಮ್ಯ ಅದೇ ಹೊಳೆಯಲ್ಪಡತಕ್ಕದ್ದು. ಅದನ್ನು ಹೊಳೆ ಅಂದ್ರ ಅದನ್ನು ಮನಸ್ಸಿನಲ್ಲಿ ಅದರಲ್ಲಿ ಮನಸ್ಸನ್ನು ಸಮಾಧಾನ ಮಾಡಬೇಕು. ಹೊಡೆಯದಂತಂದ್ರೆ ಇಲ್ಲಿ ಮನಸ್ಸನ್ನು ಅದರಲ್ಲಿ ಹೊಡಿಬೇಕು, ಮನಸ್ಸನ್ನಲ್ಲಿ ಅದರ ಹೊಡೆಯಬೇಕು. ಆದ್ದರಿಂದ ಅದನ್ನು ಹೊಡೆ ಅಂದ್ರೆ ಆ ಲಕ್ಷ್ಯವನ್ನು ಆ ಲಕ್ಷ್ಯದಲ್ಲಿ ಚಿತ್ತವನ್ನು ನಿಲ್ಲಿಸು, ಆ ಲಕ್ಷ್ಯದಲ್ಲಿ ನಿನ್ನ ಚಿತ್ತವನ್ನು ಹೊಡೆದು ನಿಲ್ಲಿಸು ಅಂತ ಸಾಮಾನ್ಯ ಅರ್ಥ. ಶಬ್ದಾರ್ಥ ನೋಡ್ಬೇಕು ಅಂತಂದ್ರೆ ಮುಂದಕ್ಕೆ ಉಪನಿಷತ್ತಿನ ತತ್ ಏತತ್ ಅಕ್ಷರಂ ಬ್ರಹ್ಮ ಆ ನಾಶರಹಿತವಾದ ಪರಬ್ರಹ್ಮ ಸ್ವರೂಪವು, ಯತ್ ಅರ್ಚಿಮತ್ ಯಾವುದು ಸ್ವಯಂ ಪ್ರಕಾಶ ಎಫ್ಲುಜೆಂಟ್ ಯಾವುದು ಸ್ವಯಂ ಪ್ರಕಾಶವಾಗಿದೆಯೋ, ಯದ್ ಅಣು ಅಣುಭ್ಯ ವಿಚ್ ಈಸ್ ಸಟ್ಲರ್ ದ್ಯಾನ್ ದಿ ಆಟಮ್ ಯಾವುದು ಅಣುವಿಗಿಂತಲೂ ಅಣುವಾಗಿದೆಯೋ, ಚ ಯಸ್ಮಿನ್ ಲೋಕಾಹ ಚ ಲೋಕಿನಃ ನಿಹಿತಾಂ ಯಾವುದರಲ್ಲಿ ಎಲ್ಲ 14 ಲೋಕಗಳು, 14 ಲೋಕದಲ್ಲಿ ವಾಸಿಸಿರುವಂತಹ ಲೋಕಿನಃ ಜನರು, ನಿಹಿತಾಹ ಅವರು ಅಲ್ಲೇ ನೆಲೆ ಪಡೆದಿದ್ದಾರೋ, ಆ ಬೇಸ್ಡ್. ಸ ಪ್ರಾಣ ದಟ್ ಈಸ್ ಪ್ರಾಣ, ದಟ್ ಈಸ್ ಸ್ಪೀಚ್ ಅಂಡ್ ದಟ್ ಈಸ್ ಮೈಂಡ್. ವಾಂಗ್ ಸ್ಪೀಚ್, ಮನಃ ಮೈಂಡ್, ದಟ್ ಈಸ್ ಟ್ರೂತ್. ತದೇತತ್ ಸತ್ಯಂ ಅದೇ ಸತ್ಯ, ದಟ್ ಈಸ್ ಇಮ್ಮಾರ್ಟಲ್, ದಟ್ ಈಸ್ ಅಮೃತ, ತತ್ ಅಮೃತ. ತದ್ವೇದ್ಯವ್ಯಂ ಅದನ್ನು ಹೊಡೆಯಬೇಕು. ಓ ಪ್ಲೀಸಿಂಗ್ ಒನ್, ಏ ಸೌಮ್ಯನೇ ವಿದ್ಯೆ, ಮೇ ಯು ಹೇಟ್ ಇಟ್. ನಿನ್ನ ಮನಸ್ಸನ್ನು ಅದರಲ್ಲಿ ಹೊಡಿ. ಅದ ಬಾಣದ ಉದಾಹರಣೆ ಹೇಳೋರದಲ್ಲ ಮುಂದ, ಅದಕ್ಕೆ 5 ಪೀಠಿಗೆ ಸಹಾಯದಿಂದ ಬಾಣವನ್ನು ತನ್ನ ಗುರಿಯಲ್ಲಿ ಮುಗಿಸುವಂತದ್ದು ಒಂದು ಹೇಳೋರದಾರ ಮುಂದೆ ರೂಪಕವನ್ನ. ಆ ಒಂದು ಅನುಗುಣವಾಗಿ ಇಲ್ಲಿ ಪೀಠಿಕೆಯನ್ನು ಇಟ್ಟ. ಇದು ಈ ಉಪನಿಷತ್ತಿನ ಈ ಭಾಗದಲ್ಲಿ ಇದು ಒಂದು ಮುಖ್ಯವಾದ ಮಂತ್ರ ಶ್ಲೋಕ. ದ ಸೇಮ್ ಮೆಸೇಜ್ ಬೀಯಿಂಗ್ ಇಂಪಾರ್ಟೆಂಟ್ ಈಸ್ ಬೀಯಿಂಗ್ ಪ್ರೆಸೆಂಟೆಡ್ ಇನ್ ಅ ಡಿಫರೆಂಟ್ ಲ್ಯಾಂಗ್ವೇಜ್. ಹಿಂದೆ ಹೇಳಿದಂತ ಅರ್ಥನ ಇನ್ನೊಮ್ಮೆ ಹೇಳ್ತಾರೆ, ಆದ್ರೆ ಭಾಷೆ ಬೇರೆ. In this mantra also, the essence is turn your attention to the consciousness in you. ನಿನ್ನ ಮನಸ್ಸನ್ನ
ಈ ಶರೀರದೊಳಗೆ ಬದಲಾವಣೆ ಆಗದೆ ಇರುವ ತತ್ವದಲ್ಲ, ಅಲ್ಲೇ ನೀನು ಅದನ್ನ ಏನ್ ಮಾಡ್ಬೇಕು, ಆ ಮನಸ್ಸನ್ನ ಅಲ್ಲೇ ನೀನು ಕೇಂದ್ರೀಕರಣ ಮಾಡು, ಅಲ್ಲಿ ಕೇಂದ್ರೀಕರಿಸು ಮನಸ್ಸನ್ನ. ಈ ಶರೀರದಲ್ಲಿ ಇರುವ ಬದಲಾವಣೆ ಆಗದೆ ಇರುವಂತ ತತ್ವದ ಅಲ್ಲೇ ನೀನು ಈ ಮನಸ್ಸನ್ನ ಕೇಂದ್ರೀಕರಿಸು. ದ ಚೇಂಜ್ಲೆಸ್ ಕಾನ್ಸಿಯಸ್ನೆಸ್ ಇನ್ ಯು, ಯಾವುದು ಅರಿವು ಸ್ವರೂಪದ, ಯಾವುದು ಬದಲಾವಣೆ ಹೊಂದುವುದಿಲ್ಲ, ಯಾವುದು ಈ ಬದಲಾವಣೆಗೆ ಆಶ್ರಯ ಕೊಟ್ಟದ, ಅದರಲ್ಲಿ ನಿನ್ನ ಲಕ್ಷ್ಯವನ್ನು ಪಡೆ. ದ ಕಾನ್ಸಿಯಸ್ ಅಲೋನ್ ಈಸ್ ಅಲ್ಟಿಮೇಟ್ ಟ್ರುತ್. ಈ ಅರಿವು ಮಾತ್ರ ನಿಜವಾದ ಸತ್ಯವಿದೆ. ಅದು ಮೂರೂ ಕಾಲದಲ್ಲಿ ಬದಲಾವಣೆ ಆಗದೆ ಒಂದೇ ರೀತಿಯಿಂದ ಇರುತ್ತದೆ. ಸೃಷ್ಟಿಯ ಇರೋಕ್ಕಿಂತ ಮೊದಲು ಅದೇ ರೀತಿಯಿಂದದ, ಸೃಷ್ಟಿ ಆದಾಗೂ ಅದೇ ರೀತಿಯಿಂದ ಇರ್ತದ, ಸೃಷ್ಟಿ ಪ್ರಳಯ ಆದಾಗೂ ಕೂಡ ಅದು ಹಾಗೆ ಇರುತ್ತದೆ. ಅದಕ್ಕೆ ಏನಂತಾರ, ಅದಕ್ಕ ಅರಿವು. ಅದಕ್ಕೆ ಆ ತತ್ವಕ್ಕೆ ಏನ್ ಹೆಸರು? ಕಾನ್ಸಿಯಸ್ನೆಸ್. ಸಂಸ್ಕೃತ ಏನಂತಾರ? ಚಿದ್ರೂಪ. ಕನ್ನಡದಾಗ ಏನಂತಾರ? ಅರಿವು. ಅದೇ ನಿಜವಾದ ಸತ್ಯವು, ಅದೇ ನಿಜವಾದ ಅಮೃತತ್ವ. ಅದಕ್ಕೆ ಮರಣ ಅನ್ನೋದಿಲ್ಲ, ಅದಕ್ಕೆ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ. ಬಿಹೈಂಡ್ ದ ಎಂಟೈರ್ ಯೂನಿವರ್ಸ್, ಈ ಬದಲಾವಣೆ ಆಗುತ್ತಿರುವಂತಹ ಜಗತ್ತಿನ ಹಿಂದೆ ಇರುವಂತಹ ಬದಲಾವಣೆ ರಹಿತ ವಸ್ತು ಅದಾಗಿದ್ದೆ. ದ ಕಾನ್ಶಿಯಸ್ ಅಲೋನ್ ಇಸ್ ದ ಅಲ್ಟಿಮೇಟ್ ಟ್ರುತ್ ಬಿಹೈಂಡ್ ದಿಸ್ ಯೂನಿವರ್ಸ್. ಚೈತನ್ಯಂ ಅಲೋನ್ ಈಸ್ ಈಶ್ವರ. ಆ ಚೇತನ ತತ್ವ ಏನದ, ಅದೇ ಈಶ್ವರ. This truth which Shankaracharya has given in many of his prayer slokas, which we are taught when we are children, but we do not know the meaning and profundity of the message, and the slokas are taught to us in the older generation. There is a beautiful sloka, Sidrupi Paradevata Bhagavati Sri Raja Rajeshwari. 8 verses are written by Shankaracharya. Then the description is Raja Rajeshwari is given in so many words. But there is one word which we generally miss, and you know what is that? All the slokas end of the 4th line, Chidrupi Paradevata Bhagavati. Do not imagine Devi as a name and form. Devi is a name and form is Satyam or Asatyam, disturbing you, or as a name and form with ornaments, beautiful for a junior student. Devi is Namarupa, but Shankaracharya, student, gradually you understand Devi is not Namarupa, she is Chidrupa, the formless consciousness principle. Lalita Sahasranama, we mechanically chant, and there is one mantra by the name Chit Shakti, Satchidananda Rupini. Sat means existence, Chit means consciousness. Start with Bhagavan as a Nama and Rupa, come to Bhagavan as conscious principle. That is what is said here. Yad Archimat. ಸಾಮಾನ್ಯ ಜನರು ಯಾವುದು ನಾಮರೂಪ ಸಹಿತವಾದಂತಹ ದೇವರನ್ನ ಅದಕ್ಕೆ ಏನಂತಾರ ಅಂದ್ರೆ ಮಾಯಾ ಸಹಿತ. ಆ ಮಾಯೆಗೂ ಕೂಡ ಏನಂತಾರ ಅಂತಂದ್ರ ಅದನ್ನ ಹೆಣ್ಣು ಅಂತ ಕಲ್ಪನೆ ಮಾಡ್ತಾರೆ ಬಹಳ ಮಂದಿ. ಪರಮಾತ್ಮಗ ಗಂಡು ಅಂತ ಕಲ್ಪನೆ ಮಾಡ್ತಾರೆ ಕೆಲವು ಮಂದಿ. ಅದು ಪ್ರಾರಂಭಿಕ ಹಂತದಲ್ಲಿ ಏನೋ ಸರಿ, ಆದ್ರೆ ಕೊನೆ ಎಲ್ಲಿ ಒಳಬೇಕು ಅಂದ್ರ ಆ ಮಾಯೇನು ಕೂಡ ಭಗವಂತಗೆ ಭಿನ್ನ ಅದಾಳೋ ನಭಿನ್ನದಾಳೋ ಅಂದ್ರೆ ಅಭಿನ್ನ ಹೇಳಕ್ ಬರುದಿಲ್ಲ. ಭಿನ್ನ ಅಭಿನ್ನ ಭಿನ್ನ ಅಭಿನ್ನ, ಸತ್ ಅಸತ್ ಸದಸತ್, ಭಿನ್ನ 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 ಸತ್ ಅಸತ್ ಸದಸತ್, ಸಾವಯವ ನಿರವಯವ ಸಾವಯವ ನಿರವಯವ. ಈ 9 ರೀತಿಯಿಂದ ಹೇಳಕ್ ಬರೋದಕ್ಕೆ ಮಾಯೆ ಅದಾಳ. ಆ ಮಾಯಿಗೆ ನಾಮರೂಪ ಹೆಣ್ಣು ಅನ್ನುವಂಥದ್ದನ್ನ ಆರಾಧನೆ ಮಾಡ್ಬೇಕಾದ್ರೆ ಇಟ್ಕೊಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಕೊನೆಗೆ ಬರ್ತಾ ಬರ್ತಾ ಏನಾಗ್ಬೇಕು, ಅಕಿನ ಸತ್ತು ಅಕಿನ ಚಿತ್ತು. ಆ ಸತ್ ಚಿತ್ ಅಂದ್ರೆ ಬೇರೆ ಅಲ್ಲ, ಬ್ರಹ್ಮ ಅಂದ್ರೆ ಬೇರೆ ಅಲ್ಲ, ಮಾಯಾ ಅಂದ್ರೆ ಬೇರೆ ಅಲ್ಲ ಅನ್ನೋ ಲೆಕ್ಕಕ್ಕೆ ಬರ್ಬೇಕು ನಾವು. ಯಾಕಂದ್ರ ಏನ್ ಮಾಯಾ ಐತಿ ಅದು ಅವಿದ್ಯೆಯಿಂದ ನಾವು ಅದನ್ನ ಪ್ರೊಜೆಕ್ಟ್ ಮಾಡೇವಿ. ನೋಡುವವರ ಅವಿದ್ಯೆ ಅಲ್ಲೇ ಅದು ಆ ಮಾಯೆಯಾಗಿ ತೋರ್ತಾ ಅದ. ಅದು ನಿಜವಾಗಿ ಏನದ ರೀ? ಅದು ನಿಜವಾಗಿ ಹಗ್ಗ ಅದ ರೀ. ಹಗ್ಗ ಹಾಮಾದಾಗ ಅದು ಹಗ್ಗ ಅದ. ಹಗ್ಗ ಮೊದಲು ಹಗ್ಗ ಅದ. ಇವ ಹಗ್ಗ ನೋಡಿದಾಗನು ಹಗ್ಗ ಅದ. ಹಗ್ಗ ಯಾವಾಗಲೂ ಬದಲಾವಣೆ ಆಗೇ ಇಲ್ಲ. ಮಧ್ಯಕಾಲದಲ್ಲಿ ಹಾವಿನಂತೆ ತೋರೈತಿ, ಅದು ಅಲ್ಲಿ ಇದ್ದು ತೋರಿಲ್ಲ. ಇಲ್ಲದ ಇವನ್ ಒಂದು ಭ್ರಾಂತಿಯಿಂದ ತೋರಿದ. ಇವನಲ್ಲಿ ಹಗ್ಗವನ್ನ ನೋಡುವಂತಹ ಒಂದು ಯಾವ್ದು ಜ್ಞಾನೇಂದ್ರ ಇಲ್ಲಿಲ್ಲ ನಿಮ್ಗೆ.
ಹಗ್ಗವನ್ನಾಗಿ ನೋಡುವಂತ ಜ್ಞಾನೇಂದ್ರ ಇದ್ದಾಗ ಆ ಮಾಯಾ ನೇತ್ರದಿಂದ ನೋಡಿದಾಗ ಅದು ಏನ್ ಮಾಡ್ತದ ಮಾಯಾಮಯವಾಗಿ ಕಾಣ್ತದ. ಅವಾಗ ಹಾವಾಗಿ ತೋರ್ತದ. ಅವಿದ್ಯೆಯಿಂದ ಹಂಗ್ ತೋರ್ತದ, ಭ್ರಾಂತಿಯಿಂದ ಹಂಗ್ ತೋರ್ತದ. ನಿಜವಾಗಿ ಹಾವು ಅನ್ನೋದು ಇಲ್ಲೇ ಇಲ್ಲ, ನಿಜವಾಗಿ ಜಗತ್ ಅನ್ನೋದು ಇಲ್ಲವೇ ಇಲ್ಲ. ಆ ಏನ್ ಜಗತ್ ಅದ ಆ ಜಗತ್ತು ಬ್ರಹ್ಮನ ಸ್ವರೂಪನ ಐತಲ್ಲಿ. ಅದು ಮೂರು ಕಾಲದಲ್ಲಿ ಅದು ಮೊದಲು ಹಗ್ಗಿತ್ತು, ನೋಡುವ ಹೊತ್ನಾಗ ಮಾತ್ರಿ, ಮತ್ತ ಹೊಳ್ಳಿ ಬ್ಯಾಟ್ರಿ ಹಿಡ್ದಾಗ ಮತ್ ಹಗ್ಗ ಆತ್ರಿ ಅಂತೀರೇನು? ಮಧ್ಯ ಕಾಲದಾಗ ಅದು ಹಗ್ಗ ಹೋಗಿ ಹಾವಾಗಿತ್ತು ಅಂತೀರೇನು ಯಾರಾದ್ರೂ? ಇಲ್ಲ, ಹಂಗನ್ನಕ್ ಬರುದಿಲ್ಲ. ಇವ ತನ್ನ ಅಜ್ಞಾನದಿಂದ ಅಲ್ಲಿ ಹಾಮನ್ನ ಆರೋಪ ಮಾಡ್ಯಾನ. ಇದ್ದ ಬ್ರಹ್ಮದಲ್ಲಿ ಇಲ್ಲದ ಜಗತ್ತನ್ನು ಕಲ್ಪನಾ ಮಾಡ್ಯಾನ. ಇವ ನೋಡುವವನ ದೃಷ್ಟಿಯಿಂದ, ಜೀವಿಗಳ ದೃಷ್ಟಿಯಿಂದ, ಅವಿದ್ಯಾ ದೃಷ್ಟಿಯಿಂದ, ಪ್ರಮಾ ದೃಷ್ಟಿಯಿಂದ. ಮೂರೂ ಕಾಲದಾಗ ಅಲ್ಲಿ ಬ್ರಹ್ಮನ ಇದೆ. ಮೂರೂ ಕಾಲದಲ್ಲಿ ಅದು ಪರಮಾತ್ಮ ಸ್ವರೂಪನ ಇದೆ. ಅದಕ್ಕೇನ್ ಅನ್ಬೇಕು? ಸದ್ರೂಪ ಚಿದ್ರೂಪನ ಅದ. ಆ ಸದ್ರೂಪ ಚಿದ್ರೂಪ ಬ್ರಹ್ಮ ಏನಂತಾರ ಇಲ್ಲಿ? ಯದ್ ಅರ್ಚಿಮತ್, ಅಲ್ಲಿ ಶಬ್ದ ಐತ್ ನೋಡ್ರಿ. ಅರ್ಚಿಮತ್ ಅಂದ್ರ ದ ಲುಮಿನಸ್ ವಿತ್ ಬೀಮ್ಸ್ ಆಫ್ ಲೈಟ್. ಯಾವುದು ಸ್ವಯಂ ಪ್ರಕಾಶದಿಂದ ಹೊಳಿತಾ ಇದೆಯೋ ಅದಕ್ಕೆ ಏನಂತಾರ? ಅರ್ಚಿಮತ್. ಬಟ್ ದ ಫೈನಲ್ ಮೀನಿಂಗ್ ಈಸ್ ದ ಲೈಟ್ ಆಫ್ ದ ಕಾನ್ಶಿಯಸ್ನೆಸ್. ಕೊನೆಯ ಅರ್ಥ ಏನು? ಯಾವುದು ಸ್ವಯಂ ಪ್ರಕಾಶವಾಗಿ ಬೆಳಗ್ತಾ ಇದೆಯೋ ಅದೇ ಅಂತ ಅರ್ಥ ಮಾಡ್ಬೇಕಲ್ಲ. ವಿಚ್ ಇಸ್ ಇಕ್ವಲೆಂಟ್ ಟು ವಾಟ್? What is the word used in previous mantra for light the consciousness? What word did he use? Monthly test. But not worry, do not worry. But students absent on that day, and I used to tell the youngest student must give the summary of this particular chapter. Gita chapter. Next class, I will ask you to summarize this particular chapter. And I used to tell the youngest one should do. I was teaching 37 years before. At that time, I was the youngest. And Swamiji, you are the youngest, so you yourself tell. Therefore, I also tried different methods of testing the students. Only one lady said, Swamiji, last night I could not sleep at all. I was walking up and down and studying because of the fear. I also went to bathroom several times. Having heard all these things, I decided no more testing the students. If you are sincere, if you can grasp it properly, otherwise you will get a punyam minimum. You will get a punyam. So I stopped all kinds of testing. Anyway, I will give you the answer for this question. Archimata, the second verse, is the same as Avihi, the first verse. Consciousness is Bhagavan. Illapuru ಒಂದು ಸನ್ನಿವೇಶ ಹೇಳ್ತಾರೆ. ಅವರು 37 ವರ್ಷದಿಂದ ಈ ಭಗವದ್ಗೀತೆ ಆಗ್ಲಿ ಈ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಾರೆ. ಆ ಟೈಮಿಗೆ ಅವ್ರಿಗೆ 37 ವರ್ಷದ ಹಿಂದಿನ ಸುದ್ದಿ ಹೇಳ್ತಾರ. ಆ ಕೇಳೋರ ಪೈಕಿ ಈ ಅಪ್ಪವರು ಚಿಕ್ಕವರಿದ್ರು, ಅಗದಿ ವಯಸ್ಸಿನಾಗ ಸಣ್ಣವರಿದ್ರು. ಬುದ್ಧಿಯಿಂದ ಅಲ್ಲ, ವಯಸ್ಸಿನಿಂದ ಸಣ್ಣವರಿದ್ರು. ಅವಾಗ ಅವ್ರ ಗುರುಗಳಾದಂತ ದಯಾನಂದ ಅಪ್ಪ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾಳೆ ವಿಷಯ ಪ್ರಾರಂಭ ಆಗ್ತಿದ್ ಮೊದಲ 10 ನಿಮಿಷ ನಿಮಗ್ ಕೊಡ್ತೇನೆ, ನಿನ್ನೆ ಆಗಿದ್ದನ್ನ ನೀವು ಸಾರಾಂಶ ಹೇಳ್ಬೇಕು ಅನ್ನುವಂಥದ್ದನ್ನ, ಯಾರ ಅಗದಿ ಚಿಕ್ಕವ್ರದಿರಿ ಅವ್ರು ಹೇಳ್ಬೇಕು ಅನ್ನುವಂಥದ್ದನ್ನ ವಹಿಸಿದ್ರು ಜವಾಬ್ದಾರಿ. ಅವಾಗ ಅಪ್ಪ ಅವರು ಏನದ ಅದನ್ನ ತಯಾರಿ ಮಾಡ್ಕೊಂಡು ಅದನ್ನ 10 ನಿಮಿಷದಾಗ ಹಿಂದಿಂದು ಶುದ್ಧ ಒಂದು ತಾಸಿನ ಸಾರಾಂಶವನ್ನ ಆ ಕ್ಲಾಸ್ ಪ್ರಾರಂಭ ಆಗಿ ಮೊದಲ ಅದನ್ನ ಅವರು ಹೇಳ್ತಿದ್ರು. ಅದನ್ನ ನಾನು ಈಗ ಅಳವಡಿಸೋನು ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿಗೆ ಹೇಳಿದ್ರು. ಯಾರು ಅಂತಂದ್ರೆ, ಒಬ್ಬ ಹೆಣ್ಮಗಳು ಅಗದಿ ವಯಸ್ಸಿನಾಗ ಚಿಕ್ಕಕ್ಕಿ ಇದ್ಲು. ಆಕಿಗೆ ನೀನು ಏನದ ಈಗ ಮುಂದಿನ ಕ್ಲಾಸ್ ಪ್ರಾರಂಭ ಆಗ ಮೊದಲು 10 ನಿಮಿಷದಾಗ ಹಿಂದಿನ ಕ್ಲಾಸಿನ ಸಾರಾಂಶ ಹೇಳ್ಬೇಕು ಅಂತ ಹೇಳಿದ್ರು. ಆ ಹೆಣ್ಮಗಳಿಗೆ ಆ ದಿನ ಬಂದಾಗ ಹಿಂದಿನ ದಿವಸ ರಾತ್ರಿ ನಿದ್ದಿನ ಹತ್ತಿಲ್ಲ. ಆಮ್ಯಾಗ ಹಗಲೆಲ್ಲ ಟಾಯ್ಲೆಟ್ ಹೋಗುದು ಹೆದರಿಕಿ, ನನಗೆ ಹೇಳಕ್ ಆಕತ್ತೋ ಇಲ್ಲೋ, ನನಗೆ ಹೇಳಕ್ ಆಕತ್ತಿಲ್ಲ ಅನ್ನೋ ಹೆದರಿಕೆಯಿಂದ ಹಗಲೆಲ್ಲ ಎದ್ದು ನಿದ್ದಿನೂ ಮಾಡಿಲ್ಲ. ಆಮ್ಯಾಗ ಬೆಳತನಕ ಹಗಲೆಲ್ಲ ಒಂದಕ್ಕೆ ಟಾಯ್ಲೆಟ್ಗೂ ಹೋಗ್ಯಾಳಂತ. ಅವತ್ತಿನಿಂದ ಏನಂತ ವಿಚಾರ ಮಾಡಿದ್ರಂತ ಅಪ್ಪವರು, ನೋಡ್ರಿ, ಹೇಳಾಕ ಬರ್ಲಿ ಬಿಡ್ಲಿ, ತಿಳ್ಕೊಳಕ್ ಬಂದ್ರೆ ಸಾಕು. ಕಡೆಗೆ ತಿಳ್ಕೊಳಿಕಂದ್ರು ಕೇಳಿದ ಪುಣ್ಯರ ಬರ್ತೈತಲ್ಲ, ಅವ್ರಿಗೆ ಯಾಕೆ ಹಿಂಸೆ ಕೊಡೋದು ಅಂತಿಕೊಂಡು ಆ ಪರಿಪಾಠವನ್ನ ಬಿಟ್ಟೆ. ಆ ಹಳ್ಳಿ ಏನದ ಅಗದಿ ಸಣ್ಣವರು ನಿನ್ನ ಹೇಳಿದ ಕ್ಲಾಸಿನ ಸಾರಾಂಶವನ್ನ ಮೊದಲ ಇವತ್ತು ಪ್ರಾರಂಭಕ್ಕಿಂತ ಮೊದಲನ ಕ್ಲಾಸ್ ಪ್ರಾರಂಭ ಸಾರಾಂಶ ರೂಪದಾಗ 10 ನಿಮಿಷದಾಗ ಕೊಡಬೇಕನ್ನುವಂಥದ್ದನ್ನ ಬಂದ್ ಮಾಡಿಬಿಟ್ಟೆ.
ಅರ್ಚಿಮತ್ ಅಂದ್ರೆ ಈ ಶಬ್ದದ ಅರ್ಥ ಏನು ಅಂದ್ರ ಆ ಅರಿವು ಯಾವ್ದು ಇರುವೈತಿ ಅದ ಅರಿವು. ಯಾವ್ದು ಒಂದೇ ಶ್ಲೋಕದಾಗ ಆವಿಹಿ ಅನ್ನುವಂಥ ಶಬ್ದಕ್ಕೆ ನಾವ್ ಏನ್ ವ್ಯಾಖ್ಯಾನ ಕೊಟ್ಟಿದ್ವಿ ಅದೇ ಅರ್ಥವನ್ನ ಇಲ್ಲಿ ಅರ್ಚಿಮತ್ ಅಂದ್ರೆ ಸ್ವಯಂ ಪ್ರಕಾಶ ಇರುವಂತಹ ಆತ್ಮ ಸ್ವರೂಪ ಅಂತ ಅರ್ಥ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳಾಗತ್ತ. ಇದು ಇನ್ನೊಂದು ಏನದ ಇಲ್ಲಿ ಹೇಳುವುದು ಮಧ್ಯಮ ಪ್ರಾರಂಭದಿದ್ದವಂಗ ಹೇಳಾಕ್ ಬರ್ತದ ಆತ್ಮೀಯರೇ. ಹೇಳಾಕ್ ಬರುದಿಲ್ಲ ಅಂದ್ರೆ ಅವ್ರಿಗೆ ತಿಳಿದಿಲ್ಲ ಅಂತ ಅರ್ಥ ಅಲ್ಲ. ನನಗೆ ಹೇಳಾಕ್ ಬರ್ತೈತಿ ಅಂದ್ರೆ ನಾನು ಶಾಣೆ ಒಬ್ಬನ ತಿಳ್ಕೊಂಡೆ ಅನ್ನೋದಂತೂ ಅರ್ಥ ಅಲ್ಲ. ಈಗ ಪ್ರಾರಬ್ಧ ಇರ್ತದ, ಪ್ರಾರಬ್ಧ ಏನದ ಹೊತ್ಕೊಂಡ್ ಬಂದಿರ್ತೀವಿ ನಾವು ಸಂಸ್ಕಾರ. ಆ ಸಂಸ್ಕಾರಗಳ ಅನುಗುಣವಾಗಿ ಪ್ರಾರಬ್ಧವನ್ನ 4 ಭಾಗ ಮಾಡ್ತೀವಿ. ತೀವ್ರ, ಮಧ್ಯ, ಮಂದ, ಸೂಕ್ತ. ಇದ್ರಾಗ 4ನೇ ಭೂಮಿಕೆ, 5ನೇ ಭೂಮಿಕೆ, 6ನೇ ಭೂಮಿಕೆ, 7ನೇ ಭೂಮಿಕೆ ಅಂತ ತಿಳ್ಕೊಂಡು ನಾವು ಯೋಗ ವಾಸಿಷ್ಠಾಗ ಅಭ್ಯಾಸ ಮಾಡ್ತೀವಿ. ಇದ್ರಾಗ ಏನ್ 5ನೇ ಭೂಮಿಕೆ ಅವತಾನಲ್ಲ, ಮಧ್ಯ ಪ್ರಾರಬ್ಧ ಇದ್ದಾವ, ಅವ ಏನ್ ಮಾಡ್ತಾನಂದ್ರೆ ಅವಂಗ ಹೇಳಾಕ್ ಬರ್ತದ, ಅವಂಗ ಹೇಳಾಕು ಬರ್ತದ, ತಿಳ್ಕೊಳಕ್ಕೂ ಬರ್ತದ. ಉಳ್ದವ್ರಿಗೆ ತಿಳ್ಕೊಳಕ ಬರ್ತದ, ಹೇಳಾಕ್ ಬರುದಿಲ್ಲ. 4ನೇ ಭೂಮಿಕೆ ಬಂದವ್ರು ಅಷ್ಟ್ರು ಪಾರ. ಹೇಳಬೇಕ ಅನ್ನುವಂಥದ್ದು ಏನೈತಿ ಅದು ಹಿಡ್ಕೋಬೇಡ್ರಿ. ಅಥವಾ ಹೇಳಾವ ಶ್ರೇಷ್ಠ ಅಂತನೂ ಅಲ್ಲ, ಕೇಳೋರು ಕನಿಷ್ಠ ಅಂತನೂ ಅಲ್ಲ. ಹೇಳೋರು ಹೇಳಿ ಪಾರಾಗ್ಬೇಕು, ಕೇಳೋರು ಕೇಳಿ ಪಾರಾಗ್ಬೇಕು. ಇದ್ರ ಉಲ್ಟಾ ಮಾಡ್ರಿ. ಒಬ್ಬವಂಗ ಹೇಳಾಕ ಹಚ್ಚಿ 50 ಮಂದಿ ಕುತ್ಕೊಂಡು ಕೇಳು ಚಲೋನೋ, ಇಲ್ಲ 50 ಮಂದಿಗೆ ಹೇಳಾಕ ಹಚ್ಚಿ ಒಬ್ಬವ ಕುತ್ಕೊಂಡು ಕೇಳು ಚಲೋನೋ? 50 ಮಂದಿ ಹೇಳಿದ್ರೆ ಯಾರ್ದ ಕೇಳೋನ್ರಿ? ಆದ್ದರಿಂದ ಒಬ್ಬ ಒಂದು ಹೇಳಿದ್ದನ್ನ 50 ಮಂದಿ ಕೇಳ್ಬೇಕು. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಯಾಕಂದ್ರೆ ಇದು ಪ್ರಾಪ್ತಿಸ್ಯ ಪ್ರಾಪ್ತಿ ಇದ್ರಿ. ಇದು ಏನು ಅಪ್ರಾಪ್ತಿಸ್ಯ ಪ್ರಾಪ್ತಿ ಆದ್ರೆ ನೀ ಹೆಮ್ಮೆ ಪಡಬಹುದಾಗಿತ್ತು. ನನ್ನ ಕಡೆ 2 ಎಕರೆ ಅದ, ಇವನ್ ಕಡೆ 10 ಎಕರೆ ಹೊಲ ಅದ ಅಂದ್ರೆ 10 ಎಕರೆ ಹೊಲದ ಹೆಮ್ಮೆ ಪಡ್ಬಹುದು. 10 ಎಕರೆ ಹೊಲದ ಇದ್ದಾವನ್ ಮುಂದೆ 100 ಎಕರೆ ಹೊಲ ಇದ್ದಾವ ಹೆಮ್ಮೆ ಪಡಬಹುದು. ಇಲ್ಲಿ ಏನದ, ಎಲ್ಲರದ್ದು ಸ್ವರೂಪ ಅಷ್ಟ ಅದ, ಅದರಲ್ಲಿ ಹೆಚ್ಚು ಕಮ್ಮಿ ಅನ್ನೋದಿಲ್ಲ, ತಾರತಮ್ಯ ಇಲ್ಲ. ಮತ್ತೆ ನೀವು ವೇದಾಂತಕ್ಕೆ ಬಂದ ಮ್ಯಾಗ ಇನ್ನೂ ತಾರತಮ್ಯ ಎಣಿಸ್ತೀರಿ ಅಂತಂದ್ರೆ ಅಂದ್ರ ನಮಗ್ ವೇದಾಂತ ಇನ್ನು ಸರಿಯಾಗಿ ತಿಳಿದಿಲ್ಲ ಅಂತ ಅರ್ಥ. ಆತ್ಮೀಯರೇ, ಹೇಳಿ ಉದ್ಧಾರ ಆಗ್ಬೇಕು, ಕೇಳಿ ಉದ್ಧಾರ ಆಗ್ಬೇಕು ಅಂತ ಇಟ್ಟಿದ್ದಾರೆ. ಮತ್ತ ಅವಂಗ ಯಾಕೆ ಮ್ಯಾಗ ಕುಂಡ್ರಿಸ್ಯಾರ್ರಿ? ಹೇಳವಂಗ ಶ್ರೇಷ್ಠ ಅಲ್ಲನ್ರಿ ಅವ? ಅಲ್ಲ, ಶ್ರೇಷ್ಠ ಅಂತ ಕುಂಡ್ರಿಸಿಲ್ಲ. ಮ್ಯಾಗ ಅವನ ಮುಖಕ್ಕ ಇವ್ರಿಗೆ ಕಿವಿಗೆ ನೇರವಾಗಿ ಶಬ್ದಗಳ ಒಳಗ ಪ್ರವೇಶ ಆಗ್ಲಿ ಅಂತಿಕೊಂಡು ಇವ್ರು ಕುಂತವ್ರ ಕಿವಿಗೆ ನೇರವಾಗಿ ಅವನ್ ಬಾಯಿ ಇರ್ಬೇಕಂತ ಹಂಗ ಸ್ವಲ್ಪ ಬೆತ್ರ ಮ್ಯಾಗ ಕುಂಡ್ರಿಸ್ಯಾರ. ಹಿಂಗೇನ್ರಿ? ಇಷ್ಟ ನೋಡ್ರಿ ಹೇಳು. ಅವ ಹೇಳಿ ಉದ್ಧಾರ ಆಗ್ಬೇಕು, ಇವ ಕೇಳಿ ಉದ್ಧಾರ ಆಗ್ಬೇಕು. ಅರ್ಚಿಮತ್ 4ನೇ ಭೂಮಿಕೆ ಆತಂದ್ರೆ ಸಾಕಲ್ಲ, ಪಾರ ಅಲ್ಲ. 5, 6, 7 ಪ್ರಾರಬ್ಧ ಅನುಸಾರ ಅದಾವ. ನಂಬಿಕೆ ಆಗದವ ನಾವು? ಇಲ್ಲ, ನಂಬಿಕೆ ಆಗಿಲ್ಲ ಇಲ್ರಿ ಅವು. ಪ್ರಾರಬ್ಧ ಅಂತಂದ್ರ ಸಂಚಿತದಾಗಿಂದ ಯಾವ ಕರ್ಮ ಫಲ ಕೊಡಕ್ ಉದ್ಯುಕ್ತ ಆಗೈತಿ, ಆ ಫಲದ್ದು ಫಲ ಇದು ಶರೀರ, ಬುದ್ಧಿ, ಮನಸ್ಸು. ಈಗಾಗಲೇ ಅದು ಫಲ ಕೊಡಕ್ ಉದ್ಯುಕ್ತ ಆಗಿಬಿಟ್ಟದ. ಆ ಯಾವ ಫಲ ಕೊಡಕ್ ಉದ್ಯುಕ್ತ ಆಗೈತಿ ಆ ಶರೀರದಾಗ ಯಾವಾಗ ಅದ ಜ್ಞಾನ ಆಗ್ತೈತಿ, ಆತ್ಮಾನಾತ್ಮ ವಿವೇಕ ಆಗ್ಲಿ, ಶ್ರೋತ್ರಿಯ ಬ್ರಹ್ಮಷ್ಠ ಗುರು ಆಗ್ಲಿ, ಯಾವಾಗ ಶ್ರವಣ ಮನನ ನಿಧಿಧ್ಯಾಸನ ಆಗ್ತೈತಲ್ಲ, ಅದಕ್ ಪ್ರಾರಬ್ಧ ಎಂತದೈತೆ ಅನ್ನೋದು ಯಾರಿಗ್ ಗೊತ್ತಾಗ್ತದ್ರಿ? 4ನೇ ಭೂಮಿಕೆದೈತೋ, 5ನೇ ಭೂಮಿಕೆದೈತೋ, 6ದೈತೋ, 7ದೈತೋ, ಯಾರಿಗ್ ಗೊತ್ತಾಗ್ತದ? ಆ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವ್ರ 4 ಪ್ರಾರಬ್ಧ ಇದ್ದವರು ಅವ್ರ ಮೋಕ್ಷ ಸ್ಥಿತಿಯಲ್ಲಿ ಹೆಚ್ಚು ಕಮ್ಮಿ ಇರ್ತೈತಿ? ಇಲ್ಲ, ಒಂದೇ ರೀತಿಯಿಂದ ಮೋಕ್ಷ ಇರ್ತದೆ. ನೋಡಾಕ್ 4 ತರ ಕಾಣ್ತಾರ. ಒಬ್ಬವ 4ನೇ ಭೂಮಿಕೆ ಇದ್ದವ ಏನು ವ್ಯವಹಾರ ಪರನಾಗೆ ಕಾಣ್ತಾನ, ಇವ ಏನು ಜ್ಞಾನಿ ಅನ್ಬೇಕು ಹಂಗ ವ್ಯವಹಾರ ಮಾಡ್ತಿರ್ತಾನ. 5ನೇ ಭೂಮಿಕೆ ಅವ ಪ್ರವಚನ ಮಾಡ್ತಾನ. 6ನೇ ಭೂಮಿಕೆ ಅವ ಏನ್ ಮಾಡ್ತಾನ, ತನ್ನ ಒಂದು ಸೂಕ್ತ ಅವಸ್ಥೆ ಒಳಗೆ ಇರ್ತಾನೆ, ಯಾರು ಕೂಡ ಹೆಚ್ಚಿಗೆ ಮಾತಾಡೋದಿಲ್ಲ. 7ನೇ ಭೂಮಿಕೆ ಅವ ಅಂತೂ ಆ ಸ್ವರೂಪದಾಗ ಕಳೆದ ಹೋಗ್ಬಿಟ್ಟಿರ್ತಾನ, ಹಳ್ಳಿ ಕಡೆ ಬರೋದೇ ಇಲ್ಲ. ಅವನ್ 7ನೇ ಭೂಮಿಕೆ ಅವನ್ ಹೆಂಗಂದ್ರ ಉಪ್ಪಿನ ಗೊಂಬಿ ಸಮುದ್ರದಾಗ ಆಳ ನೋಡಕ್ ಹೋಗಿರ್ತಾನ. ನಮ್ಮವ್ವನ್ ನೋಡ ಬರ್ತೇನಿ, ನಮ್ಮವ್ವ ಅಂದ್ರೆ ಸಮುದ್ರ ನೋಡಕ್ ಹೋಗಿತ್ತಂತ. ಉಪ್ಪಿನ ಹಳ್ಳ, ಉಪ್ಪಿನ ಗೊಂಬಿ ಅದು ಹಳ್ಳಿ ಬರ್ತೈತೇನ್ರಿ? ಅದು ಸಮುದ್ರದಾಗ ಹೋಗಿದ್ ಉಪ್ಪಿನ ಗೊಂಬಿ ಹಳ್ಳಿ ಬರೋದಿಲ್ಲ. ಹಂಗ ಈ ಗುರುನಾಥ ಆರೋಡ್ರ ಇದ್ರ ನೋಡಿ ಹುಬ್ಬಳ್ಳಿಯಾಗ, ಅದು 7ನೇ ಭೂಮಿಕೆ ಪ್ರಾರಬ್ಧಕ್ಕೆ ಅನುಗುಣವಾಗಿ ಐತಿ.
ಅದನ್ನ ಸಾಧಿಸ್ತೇನೆ ಅಂದ್ರೆ ಅದು ಸಾಧ್ಯ ಅಲ್ಲ. ಅದು ಪ್ರಾರಬ್ಧ ಅನುಗುಣವಾಗಿ 4ನೇ ಭೂಮಿಕೆಗೆ ಬಂದ್ಬಿಟ್ರೆ ಅವ ಮುಕ್ತನ ಅದ. ಸಾಕು ನಮಗ್ 4ನೇ ಭೂಮಿಕೆಗೆ ಬಂದ್ರು. 4 ಬಂದ ಮ್ಯಾಗ 5 ಬಂದ ಅದು ಅವನ್ ಪ್ರಾರಬ್ಧ, 5 ಬಂದ ಮ್ಯಾಗ 6ಕ್ಕೆ ಬಂದ ಅದು ಅವನ್ ಪ್ರಾರಬ್ಧ, 6 ಬಂದ ಮ್ಯಾಗ 7ಕ್ಕೆ ಹೋದ ಅವನ್ ಪ್ರಾರಬ್ಧ. ಅದು ಪ್ರಯತ್ನ ಅದೇನಿಲ್ಲ, ಅದು ಪ್ರಾರಬ್ಧ ಅದೇನದ. ಇದ್ರ ಬಗ್ಗೆ ಬಹಳ ಮಂದಿ ಸಂಶಯ ಇಟ್ಕೋತಾರ. ಇದು ಇಷ್ಟ ಅಂತ ಹೇಳುವಂತ ನಿಖರವಾದಂತ ಏನದ ಗುರುವಿನ ಹತ್ರ ನಾವು ಶ್ರವಣ ಮಾಡ್ಬೇಕು. ಯಾವಾಗ ಅದು ಬಾಳ ಅದ, ನಾವ್ ಇನ್ನ ಅದನ್ನ ಹೇಳಾಗತ್ತಿಲ್ಲ, ಮುಚ್ಚಿಟ್ಟೇವಿ. ಈಗ ನಾವ ಗುರುಗಳಾದವ್ರ ಪಣ್ಣಿತ್ ಕಚ್ಚೇವಿ ಅನ್ನೋ ಅಂತ ಹೆಂಗ ಹೇಳೋರ, ಶಾಸ್ತ್ರ ಹೇಳೋರ ಮಂದಿ. ನಾವ ಈಗ ಭಿನ್ನತೆಗೆ ಈ ತಿಳ್ಬೇಕು. ನಾವ್ ಅಂತ ವೇದಾಂತದಾಗ ಈ ತಿಳಕತ್ತೀವಿ. ನಿಮ್ ಪಾಡ್ ಏನು ಅಂದ್ಬಿಟ್ರ ಮುಗ್ದ ಹೊತ್ತ ಆತ್ಮೀಯರೇ. ಹಂಗ ಹೇಳ್ಬಾರ್ದು. ಇಷ್ಟ ನೋಡಪ್ಪ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ವೇದಾಂತ ಅಂದ್ರೆ ಏನ್ ಹೆಚ್ಚಿಗೆ ಇಲ್ಲ. ಪ್ರಾಪ್ತಶ್ಯ ಪ್ರಾಪ್ತಿ ಐತಿ. ಇದ್ದ ಏನದ ನಿನ್ನಲ್ಲಿ ಇದ್ದಿದ್ದನ ನಿನಗ ನೀವ್ ಮರ್ತಂಗ ಆಗೈತಿ. ಅದನ್ನ ಈಗ ಅರ್ಥಂಗ ಮಾಡ್ಬೇಕಾಗೈತಿ. ಅಪ್ಪವ್ರು ಏನಂತಾರ ನೋಡ್ರಿ ಈ ವಿಷಯದಾಗ. ಇದಿಷ್ಟೆಲ್ಲ ವಿಷಯ ಆತಿ. Namarupa can come under Karanam. No Namarupa can come under Karanam. Therefore, the religious concept of Ishvara, slowly we are transcending and we are asking the question, where is Karana Ishvara located? What is our first answer? Since Karana Ishvara is Saraha, the essence of what? The essence of the entire Karana Prapancha. Karana Ishvara, the essence must be behind everything. ಇಲ್ಲೊಂದು ಇದು ಕೊಟ್ಟರು. ನಾವು ಅಜ್ಞಾನ ಕಾಲದಲ್ಲಿ ಯಾವುದೋ ಒಂದು ಮೂರ್ತಿಗೆ ದೇವರಂತ ಪೂಜೆ ಮಾಡ್ತಿರ್ತೇವೆ, ಯಾವುದೋ ಒಂದು ಫೋಟೋಗೆ ದೇವರಂತ ಪೂಜೆ ಮಾಡ್ತಿರ್ತೇವೆ, ಅಥವಾ ಯಾವುದೋ ಒಬ್ಬ ಆಗಿ ಹೋದಂತ ವ್ಯಕ್ತಿಗಳಿಗೆ ನಾವು ದೇವರಂತ ಪೂಜೆ ಮಾಡ್ತಿರ್ತೇವೆ, ಅಥವಾ ಯಾವುದೋ ಒಬ್ಬ ಗುರು, ನಮ್ಮ ಗುರುವಿನ ನಮ್ಮ ದೇವರಪ್ಪ, ಗುರುವಿಗಿಂತ ದೇವರು ದೊಡ್ಡವರಿಲ್ಲ ಅಂತಿಕೊಂಡು ಪೂಜೆ ಮಾಡ್ತೀವಿ. ಇನ್ನು ಕೆಲವು ಮಂದಿ ತಾಯಿನ ದೇವರಂತ ಪೂಜೆ ಮಾಡ್ತಾರ, ಕೆಲವು ಮಂದಿ ತಂದಿನ ದೇವರಂತ ಪೂಜೆ ಮಾಡ್ತಾರಲ್ಲ ಅಜ್ಞಾನ ಕಾಲದಲ್ಲಿ. ಮಾಡ್ಲಿ, ಆದ್ರ ಇದರಲ್ಲೇನೆ ಮುಂದುವರಿಬಾರದು ನಾವು. ಇದು ಪರ್ಯಾವಸರ ಎಲ್ಲಿ ಆಗ್ಬೇಕು, ಕೊನೆಗೊಳ್ಬೇಕು ಅಂದ್ರ ಆ ಸಚ್ಚಿತ್ ರೂಪ ಆತ್ಮ ಏನೈತಿ, ವ್ಯಾಪಕವಾದಂತ ಆತ್ಮ ಏನೈತಿ, ಈ ಜಗತ್ತಿನ ಈ ಬದಲಾವಣೆ ಆಗುತ್ತಿರುವ ಜಗತ್ತಿನ ಹಿಂದೆ ಬದಲಾವಣೆ ಆಗದೇ ಇರುವಂತ ಒಂದ್ ತತ್ವ ಐತಲ್ಲ, ಆ ತತ್ವವೇ ಅದೇ ಪರಬ್ರಹ್ಮ ಸ್ವರೂಪ, ಅದೇ ನಿಜವಾದ ಪರಮಾತ್ಮ, ಅದೇ ನಿಜವಾದ ಕಾರಣ ಈಶ್ವರ ಅನ್ನುವಂತದ್ ಮಟ್ಟಿಗೆ ನಾವು ಬೆಳಿಬೇಕು. ಬೆಳ್ಯಾಕ ಇವೆಲ್ಲ ಇಟ್ಟದ, ಇವೆಲ್ಲ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಬೆಳಿಬೇಕಾಗಿದ್ರಿ. ಮಗು ತಾಯಿ ಹೊಟ್ಟೆಗೆ ಬೆಳೆದು ಹೊರಗಿನ ವಾತಾವರಣಕ್ಕೆ ಹೊಂದ್ಕೋಬೇಕು. ಹೆಂಗೋ ಹಂಗ ಇಲ್ಲೇ ಈ ಒಂದು ವೇದಾಂತದಲ್ಲಿ ಪಳಗಿ ಏನಾದ್ರ ಜೀವನದಾಗ ಎಂತ ಸನ್ನಿವೇಶ ಬಂದ್ರೂ ದುಃಖ ತೋರ್ಸೋಂಗಿಲ್ಲ. ಅತ್ಯಂತ ದುಃಖದ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಯಾವ ಘಟನೆಗಳ ಮಧ್ಯದಾಗ ಇದ್ರೂ ಕೂಡ ಇಲ್ರಿ ನಾ ಬಾಳ ಸುಖದಿಂದ ಅದೇನ್ರಿಪ್ಪ, ದೇವ್ರ ಚಲೋ ಇಟ್ಟಾನ, ಪ್ರಸಂಗ ಹಂಗ ಇಟ್ಟಾನ ಅಂತ ಆರಾಮಿರುವುದಲ್ಲ. ಎಂತ ಕಠಿಣ ಪರಿಸ್ಥಿತಿಯೊಳಗು ಹೇಳ್ರಿ, ಎಂತ ಕಠಿಣ ದುರ್ಗಮ ಪರಿಸ್ಥಿತಿಯೊಳಗುನು ಪ್ರಾರಬ್ಧಾನುಸಾರವಾಗಿ ಯಾರಿಗೂ ಬಿಟ್ಟಿದ್ದಲ್ಲ. ಅಂತ ಪ್ರಸಂಗದೊಳಗೂ ನಾನು ಅತ್ಯಂತ ದುಃಖದಿಂದ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ನನ್ನ ಅಂಗೈ ಒಳಗೆ ನಲ್ಲಿಕ್ಕೆ ಆಗತ್ತೆ, ನನಗೆ ಪ್ರಕಾಶಮಾನವಾಗಿ ತೋರ್ತಿರ್ಬೇಕು ಆತ್ಮೀಯರೇ. ಅದಕ್ಕಂತಾರ ಸಾಧನೆ. ಆ ರೀತಿ ಬೆಳಿಬೇಕಾಗ್ಯದ, ಆ ರೀತಿ ಸಾಧನೆ ಮಾಡಿ ಸಿದ್ಧಿಯನ್ನ ಪಡಿಬೇಕಾಗ್ಯದ. ಇದ ಸಿದ್ಧಿ. ಇದಕ್ಕಿಂತ ಹೆಚ್ಚಿನ ಸಿದ್ಧಿ ಯಾವುದೂ ಇಲ್ಲ. ದ ಎಸೆನ್ಸ್ ಆಫ್ ದ ಎಂಟೈರ್ ಕಾರ್ಯ ಪ್ರಪಂಚ ಈಸ್ ಕಾರಣ ಈಶ್ವರ. ನಿಜವಾದ ಸಾರ ಅನ್ನುವಂಥದ್ದು, ಈ ಜಗತ್ತಿನ ಸಾರ ಹಿಂಡಿ. ಈಗ ಹಾಲಿನ ಸಾರ ಏನ್ರಿ? ಬೆಣ್ಣಿ. ಹಂಗ ಈ ಜಗತ್ತಿನ ಸಾರ ಏನ್ರಿ? ಜಗತ್ತಿನ ಸಾರ ಕಾರಣ ಈಶ್ವರ, ಸಜ್ಜಿತ್ ಆತ್ಮ. ಓಹೋ, ಈ ಜಗತ್ತಿನಿಂದಿರುವಂತಹ ಆ ಸಾರಭೂತವಾದಂತ ಆತ್ಮನನ್ನ ಗುರುತಿಸ್ಬೇಕು. ಹೆಂಗ್ ಗುರುತಿಸ್ಬೇಕ್ರಿ? ಉದಾಹರಣೆ, ಬಂಗಾರದ ಆಭರಣದಿಂದ ಬಂಗಾರ ಐತ್ ನೋಡ್ಪ, ಹೆಂಗ್ ಗುರುತಿಸು? ಗೋಲ್ಡ್ ಈಸ್ ಬಿಹೈಂಡ್ ವಿಚ್ ಆರ್ನಮೆಂಟ್? ಎಲ್ಲ ಆಭರಣಗಳು ಬಂಗಾರದಿಂದ ತಯಾರು ಮಾಡಿದಂತ ಆಭರಣಗಳ ಹಿಂದ ಬಂಗಾರ ಐತ್ ನೋಡು, ಅದು ಬದಲಾವಣೆ ಆಗದೆ ಐತ್ ನೋಡು. ಗೋಲ್ಡ್ ಈಸ್ ಬಿಹೈಂಡ್ ಆಲ್ ದ ಆರ್ನಮೆಂಟ್ಸ್. ಬಂಗಾರದ ಆಭರಣದ ಹಿಂದ ಬಂಗಾರ ಹೆಂಗಾಯ್ತು, ಬದಲಾವಣೆ ಆಗುತ್ತಿರುವ ಆಭರಣದ ಹಿಂದೆ ಬದಲಾವಣೆ ಆಗದೆ ಇರುವಂತಹ ಬಂಗಾರ ಹೆಂಗಾಯ್ತು, ಹಂಗ ಈ ಬದಲಾವಣೆಶೀಲ ಆದಂತ ಈ ಜಗತ್ತಿನ ಹಿಂದೆ ಬದಲಾವಣೆ ಆಗದೆ ಇರುವಂತಹ ಒಂದು ತತ್ವದ
ಅದು ಇದು ಸಾರಭೂತವಾಗಿದೆ, ಅದು ಏಕವಾಗಿದೆ, ಅದು ನಿತ್ಯವಾಗಿದೆ, ಅದು ಸ್ವತಂತ್ರವಾಗಿದೆ, ಸತ್ಯವಾಗಿದೆ. ಅದಕ್ಕೆ ಕಾರಣ ಈಶ್ವರ ಅಂತೇವಿ. ಅದು ಎಲ್ಲೆಲ್ಲಿಯೂ ಐತಿ. ಈ ನಾಮಪ್ರೂಪ ಪ್ರಪಂಚದ ಹಿಂದ ಎಲ್ಲಾ ಕಡೆನೂ ಐತಿ. That ಕಾರಣ ಈಶ್ವರ is everywhere and as a essence behind the changing ನಾಮರೂಪ it is available here and now. ಎಲ್ಲೆಲ್ಲೂ ಐತಂದ್ರೆ ಅದು ಇಲ್ಲೇ ಇರ್ಲಿಕ್ಕೆ ಬೇಕು. ಅದಕ್ಕಾಗಿ ಅದನ್ನ ಹುಡುಕಾಗಿ ಎಲ್ಲಿ ಹೋಗುವಂತದ್ದು ಅವಶ್ಯಕತೆ ಇಲ್ಲ. ಗುಡಿ, ಕ್ಷೇತ್ರ, ಸಮುದ್ರ, ಹೊಳೆ, ನದಿ ಎಲ್ಲರ ಹೋಗಿ ನಮ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾನ್ ದೇವ್ರ ಭೇಟಿ ಆಗ್ತೇನ್ರಿ, ಚಾಮುಂಡೇಶ್ವರಿ ಈಗ ಚಲುವಾಗಿ ಹೇಳಾಕಿ 10 ದಿವಸ ಹಾಕಿದ ಆರಾಧನೆ. ಇಲ್ರಿ ನಾನು ನಮ್ಮ ಮನೆ ದೇವ್ರು ತಿರುಪತಿ ತಿಮ್ಮಪ್ಪದರಿ, ನಾನು ತಿರುಪತಿಗೆ ಹೋಗಿ ಪರಮಾತ್ಮನ ನೋಡ್ತೇನಿ. ಇಲ್ರಿ ನಮ್ಮ ಮನೆ ಎಲ್ಲವೂ ಅದ, ನಾ ಎಲ್ಲವೂ ಹೋಗ್ಯ ಸೌದತ್ತಿ ಎಲ್ಲನೂ ಹೋಗ್ಯ ನಾ ಪರಮಾತ್ಮನ ದೇವನಿಗೆ ನೋಡ್ತೇನಿ. ಅಲ್ಲೋ ಮರ ಅಜ್ಞಾನ ಕಾಲದಾಗ ಮಾಡಿ ನೀವು ಅರ್ಥ ಮಾಡಾವೇನು? ಈಗೂ ಅರ್ಥ ಮಾಡಾವೇನು ಹೇಳು? ಇಷ್ಟೆಲ್ಲಾ ಕೇಳಿದ ಮುಂದಕ್ಕೆ ಉಪನಿಷತ್ ಕೇಳಿದ್ಮ್ಯಾಗು ಅದ ಮಾಡ್ತೀಯ ಅಂದ್ರೆ ಏನ್ ಹೇಳಿಪ್ಪ ನಾನಿಂದ? ಆದ್ದರಿಂದ ಈಸ್ ದ್ಯಾಟ್ ಈಶ್ವರ ಲೊಕೇಟೆಡ್ ಇನ್ ಮೀ ಟು? ಆ ಪರಮಾತ್ಮ ಸೌದತ್ಯಾಗ ಇದ್ದಂತ ಎಲ್ಲವೂ ಆಗ್ಲಿ, ತಿರುಪತಿಯಾಗ ಇದ್ದಂತ ತಿಮ್ಮಪ್ಪ ಆಗ್ಲಿ, ಚಾಮುಂಡಿ ಬೆಟ್ಟದಾಗೆ ಮೈಸೂರಾಗಿರುವಂತ ಚಾಮುಂಡೇಶ್ವರಿ ಆಗ್ಲಿ, ಆಕೆ ನನ್ನಲ್ಲಿ ಅದಾಳೇನು? ಆಕೆ ವ್ಯಾಪಕ ಅದಾಳಂದ್ರೆ ಮತ್ ನನ್ನಲ್ಲಿ ಇರಬೇಕಲ್ಲ. ಈ ಶರೀರದಾಗ ಅದಾಳ, ಈ ಶರೀರದಾಗ ಅದಾಳ ಅಂದ್ರೆ ಈ ಶರೀರದಲ್ಲಿದ್ದಂತ ಆಕೆಯನ್ನು ಗುರುತಿಸ್ಬೇಕು. ದ ನೆಕ್ಸ್ಟ್ ಸ್ಟೇಜ್ ಈಸ್ ಕಾರಣ ಈಶ್ವರ is the essence of behind every changing ನಾಮರೂಪ. ದ ಕಾರಣ ಈಶ್ವರ ಮಸ್ಟ್ ಬಿ ಇನ್ ಮೀ ಆಲ್ಸೋ. ಆ ನನ್ನಲ್ಲಿ ಇರುವಂತಹ ಆ ಚಾಮುಂಡೇಶ್ವರಿಯನ್ನ ನೋಡ್ಬೇಕಲ್ಲ. ವೆರಿ ಬಿಗ್ ಪ್ರೋಗ್ರೆಸ್. ಒಂದ್ ವೇಳೆ ನೋಡಿದ್ದಾತಂದ್ರ ಇಂಥ ಸಾಧನೆ ಇಲ್ಲಿವರೆಗೆ ಎಷ್ಟು ಜನ್ಮ ಬಂದಾವ, ಆ ಜನ್ಮದಾಗೂ ನಾವು ಮಾಡಿಲ್ಲ. ದೊಡ್ಡ ಸಾಧನೆ. we have turned our attention towards ourselves. ಈಗ ನಮ್ ದೃಷ್ಟಿ ಎಲ್ಲದರಿ? ದೃಶ್ಯ ಕಡೆ ಅದನೋ ದೃಕ್ಕ ಕಡೆ ಅದನೋ? ಇಲ್ರಿ, ದೃಶ್ಯ ಕಡೆ ಇತ್ತು ಎಷ್ಟು ದಿವಸ, ಈಗ ದೃಕ್ಕ ಕಡೆ ಹೊಳ್ಳೆತ್ ನೋಡ್ರಿ. ದೃಕ್ಕ ಕಡೆ ಹೊಳ್ಳೆ. Only when God revelation is equated to self revelation we are in the right direction. ಯಾವಾಗ ಪರಮಾತ್ಮನನ್ನ ನೋಡ್ಬೇಕು ಅನ್ನುವಂತ ವೃತ್ತಿ ಎದ್ದಾಗ ಅದನ್ನ ಹೊರಗೆ ಹುಡುಕದನ ಮತ್ತೆ ಎಲ್ಲಿ ಹುಡುಕೋದ್ರಿ? ನನ್ನ ಈ ಶರೀರದಲ್ಲಿ ಹುಡುಕುವಂತದ್ದು. ದೃಶ್ಯದಲ್ಲಿ ಹುಡುಕದನ್ನ ದೃಕ್ಕದಲ್ಲಿ ಹುಡುಕೋದು ಏನದ? ಓಕೆ ಓಕೆ. ಅದಕ್ಕೇನಂತಾರ? ಅದಕ್ಕೆ ನಿಜವಾಗಿ ಪರಮಾತ್ಮನನ್ನ ನೋಡುವಂತ ಪದ್ಧತಿ ಅಂತಾರ ವೇದಾಂತದೊಳಗೆ. That means turn your attention within yourself to discover ಕಾರಣ ಈಶ್ವರ. ನಿಮ್ಮ ಮನಿ ದೇವರು ಯಾರು? ಸೌದತ್ತಿ ಎಲ್ಲಮ್ಮ ನೋಡ್ಬೇಕ? ಸೌದತ್ತಿಗೆ ಹೋಗ್ಬೇಡ. 5 ಸೌದತ್ತಿ ಹೋಗಿರಿ ಇಲ್ಲ ಅಂತ ಹೇಳ, ಹೋಗಿ ನಾನು ಹೋಗೇನಿ, ನೀವು ಹೋಗಿರಿ, ಹೋಗೋರಿ ಬೇಡ ಅನ್ನಂಗಿಲ್ಲ. ಆದ್ರೆ ಇನ್ ಮ್ಯಾಗ ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕಿನ್ನ? ಆಕಿ ವ್ಯಾಪಕ ಅದಾಳಿಲ್ಲ? ಅದಾಳ. ವ್ಯಾಪಕ ಅದಾಳ ಅಂದ್ರೆ ಸೌದತ್ಯಾಗ ಅಷ್ಟ ಅದಾಳನಕಿ? ಹುಳ್ಯಾಗ ಅಷ್ಟ ಅದಾಳೇನು? ಇಲ್ಲ, ಎಲ್ಲಾ ಕಡೆ ಅದಾಳ್ರಿ. ಎಲ್ಲಾ ಕಡೆ ಅದಾಳ ಅಂದ್ರೆ ಹುಬ್ಬಳ್ಯಾಗ ಅದಾಳೇನು? ಅದಾಳ್ರಿ. ಹುಬ್ಬಳ್ಯಾಗ ಅದಾಳ ಅಂದ್ರೆ ನಮ್ಮ ಮನ್ಯಾಗ ಅದಾಳೇನು? ನಮ್ಮ ಓಣ್ಯಾಗ ಅದಾಳ. ನಮ್ಮ ಓಣ್ಯಾಗ ಅದಾಳ, ನಮ್ಮ ಮನ್ಯಾಗ ಅದಾಳ. ನಮ್ಮ ಮನ್ಯಾಗ ಅಂದ್ರೆ ಯಾಕೆ ಮನ್ಯಾಗ ಅದಾಳ್ರಿ? ದೇವ್ರ ಮನ್ಯಾಗ ಅಟ್ಟ ಅದಾಳು? ಎಲ್ಲಾ ಕಡೆ ಅದ? ಇಲ್ರಿ, ಎಲ್ಲಾ ಕಡೆ ಅದ. ಎಲ್ಲಾ ಕಡೆ ಅಂದ್ರೆ ಈ ಶರೀರದಾಗ ಅದಾಳೇನು? ಅದಾಳ್ರಿ. ಮತ್ತೆ ಈ ಶರೀರದಾಗ ಹುಡುಕ್ ಬಿಡೋಣಲ್ಲ, ಮತ್ತೆ ಯಾಕೆ ಬೇರೆ ಬೇರೆ ಕಡೆ ಹೋಗಿ ಹುಡುಕೋದು? ಇದು ಏನದ? ಪ್ರಗತಿ. ಇದು ಪ್ರಗತಿ. ಮೊದಲು ಹೊರಗೆ ಹುಡುಕೋದು ಏನ್ ತಪ್ಪಲ್ಲ. ಇಂದ್ರಿಯಗಳೆಲ್ಲ ಭಗವಂತ ಹೊರಗೆ ಮುಖ ಕೊಡದ, ಅದಕ್ಕೆ ಹೊರಗೆ ಹುಡುಕ್ತಾನವ, ಇಲ್ಲ ಅಂತಲ್ಲ. ನಾದ್ರ ನಿಜವಾದ ದೇವರು ಹುಡುಕ್ಬೇಕಂದ್ರ ಎಲ್ಲಿ ಹುಡುಕ್ಬೇಕು ಅನ್ನುವಂತ ದಾರಿಯನ್ನ ತೋರಿಸ್ತಾ ಇದ್ದಾವ ಮುಂಡಕ ಉಪನಿಷತ್ತುಗಳು, ಕೂಗ್ತಾ ಇದ್ದಾವ. ಹೊರಗ್ ಹುಡುಕ್ಬೇಡ್ರಿ, ಒಳಗ್ ಹುಡುಕ್ರಿ, ಒಳಗ್ ಹುಡುಕ್ರಿ ಯಾಕೆ ಹೇಳಾಗತ್ತಾವ? To discover the Karana Ishvara, and we applied the principle, whatever is subject to arrival and departure, you keep it on dismissing as Anatma Nama Rupa. ನೋಡ್ರಿ, ಜಗತ್ನಾಗ ಇನ್ನೊಂದ್ ದಾರಿ ಹೇಳ್ತಾರ ಅವರು. ಈ ಶರೀರದಾಗನ ಇದಾಳ ಅಂತಂದ್ರ ಈ ಶರೀರದಾಗ ಬರು ಹೋಗುವಂತವ ಯಾವದವ ಅವು ಆತ್ಮ ಅಲ್ಲವು. ಶರೀರ ಬಂದತ್ತ, ಶರೀರ ಹೋಗ್ತದ, ಆತ್ಮ ಅಲ್ಲ. ಅನ್ನಮಯ ಕೋಶ ಆತ್ಮ. ಪ್ರಾಣಮಯ ಕೋಶ ಐತಲ್ರಿ, ಅದು ಆತ್ಮ. ಏನು ವಿಚಾರ ಮಾಡ್ರಿ, ಅದು ಹೋಗೈತಿ ಬರ್ತೈತಿ ಇಲ್ಲ? ಪ್ರಾಣ ಹೋಗೈತಿ, ಪ್ರಾಣ ಬರ್ತೈತಿ. ಹಂಗಾರ ಅದು ಅಲ್ಲ ಆತ್ಮ. ಅದು ಯಾವ್ದು ಆತ್ಮ ಅಲ್ಲ ಅದನ್ನ ಬಿಟ್ಬಿಡು, ಒಳಗೋಗು, ಒಳಗೋಗು, ಒಳಗೋಗು. ಮನಸ್ಸ್ರಿ, ಮನೋಮಯ ಕೋಶ, ಅದು ಆತ್ಮ ಏನ್ರಿ? ಅಲ್ಲ. ಆ ಮನಸ್ಸು ಎಲ್ಲೈತಿ ಇವತ್ತ? ನೋಡ್ರಿ, ಎಲ್ಲಿ ಅಂತೀರಿ ಅಲ್ಲಿ ಹೋಗ್ತದ.
ಕ್ಲಾಸ್ನಾಗ ಐತಂದ್ರೆ ಕ್ಲಾಸ್ನಾಗ ಇರ್ತೈತಿ, ಒಂದ್ ಕ್ಷಣದಾಗ ಮನೆಗೆ ಹೋಗಿ ಬರ್ತೈತಿ. ಟಿಫನ್ ಆಗಿಲ್ಲನ್ರಿ ಇವತ್ತು, ಟಿಫನ್ ಆಗಿಲ್ರಿ, ಕ್ಲಾಸ್ ಚಲೋ ಆಗ್ಬಿಡುತ್ತೆ, ಟಿಫನ್ ಮಾಡಕ್ ಆಗಲಿ. ಎಲ್ಲ 8 ಲಕ್ಷ ಅಡಿಗೆ ಮನೆಯಾಗ ಇವತ್ತು ಏನ್ ಮಾಡ್ಯಾರೋ ಏನ್ ನೋಡಿ, ದೋಸೆ ಮಾಡ್ಯಾರು, ಇಡ್ಲಿ ಮಾಡ್ಯಾರು, ಏನು ಅವಲಕ್ಕಿ ಮಾಡ್ಯಾರು, ಏನು ಉಪ್ಪಿಟ್ಟು ಮಾಡ್ಯಾರು. ಅಂದ್ರ ಯಾವ್ದಾದ ಅಲ್ಲಿ ಹೋಗಿದ್ದು ನೋಡಾಕ ಮನಸ್ಸು ಅಂದ್ರ ಮನಸ್ಸು ಹೋಗಿ ಬರ್ತೈತೆ ಅಂದ್ರ ಮನಸ್ಸು ನೀ ಅಲ್ಲ, ಅದು ಅನಾತ್ಮ. ಒಗದ್ ಬಿಡೋದು, ಅನಾತ್ಮ ಖಾನೆ ಒಗದ್ ಬಿಡೋದು. ಪೋಸ್ಟ್ ಆಫೀಸ್ನಾಗ ಪೋಸ್ಟ್ ಬಾಕ್ಸ್ ಅಂತ ಮಾಡಿರ್ತಾರ ನೋಡಿರೇನು? ಅಲ್ಲೇ ಏನ್ ಮಾಡಿರ್ತಾರ, ಒಬ್ಬೊಬ್ಬರಿಗೆ ಒಂದು ಪೋಸ್ಟ್ ಆಫೀಸ್ನಾಗ ಒಂದು ಡಬ್ಬಿ ಕೊಟ್ಬಿಟ್ಟಿರ್ತಾರ. 201 ನಂಬರ್ ಡಬ್ಬಿ ಇಂಥವ್ರದು ಶಿವಪುತ್ರಪ್ಪನವ್ರದು, 202 ನಂಬರ್ ಬಡ್ಡಿ ಶಿವಾನಂದ್ ಅವ್ರದು, 203 ನಂಬರ್ ಬಡ್ಡಿ ಕಮಲಾ ಅನ್ನೋರ್ದು, 204 ಅನ್ನೋ ಡಬ್ಬಿ ರಮೇಶ್ ಅನ್ನೋರ್ದು, 205 ಅನ್ನೋದು ಸುರೇಶ್ ಅನ್ನೋರ್ದು. ಹಿಂಗ ಡಬ್ಬಿ ದಿವ್ಯಾನಂದ್ರದ್ದು 208 ಹಿಂಗ್ ನಂಬರ್ ಕೊಟ್ಟಿರ್ತಾವ. ಆ ಟಪಾಲ ಬಂದು ದಿವ್ಯಾನಂದ ಟಪಾಲ ಆ ಡಬ್ಬ್ಯಾಗ ಹೋದ್ ಬಿಡ್ತಾರ. ಆ ಡಬ್ಬಿಗೆ ಏನು ಚಾವಿ ಕೊಟ್ಟಿರ್ತಾರ, ಇವ್ರು ಹೋಗಿ ಆ ಡಬ್ಬಿ ಚಾವಿ ತೆಗೆದ ಅಷ್ಟು ಟಪಾಲ್ ತಗೊಂಡ್ಬರ್ಬೇಕು. ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹಂಗ್ ಮಾಡ್ತಾರ, ಬಹಳಷ್ಟು ಟಪಾಲ್ ಬರ್ತಿರ್ತಾವ. ಅವ್ರಿಗೆ ಅರ್ಜೆಂಟ್ ಇರ್ತದ, ಚೆಕ್ ಪೇಮೆಂಟ್ ಆಗೋ ಇರ್ತಾವ. ಹಿಂಗಾಗಿ ಮುಂಜಾನೆ 9 ಗಂಟೆಗೆ ಹೋದ್ರಂದ್ರ ಅವ್ರ ಡಬ್ಬಿ ಒಳಗೆ ಬಂದಂತ ಏರ್ ಇರ್ತಾವ ಹಾಕಿರ್ತಾರ, ಅಷ್ಟು ಅವ್ನು ತಗೊಂಡ್ ಹೋಗ್ಬಿಡ್ತಾವ. ಹಂಗ ಇವ ಏನ್ ಮಾಡ್ಬೇಕು ಅಂದ್ರ, ಈ ಆತ್ಮ ಅನಾತ್ಮ ಅನ್ನುವಂಥ ವಿವೇಕದಿಂದ, ಆತ್ಮ ಅಂದ್ರ ಬದಲಾವಣೆ ಆಗದೆ ಇರುವಂತದ್ದು ಯಾವ್ದು ಅನ್ನು ಹುಡುಕ್ಬೇಕಾದ್ರೆ ಯಾವ್ದು ಬದಲಾವಣೆ ಆಕಾವ ಅವು ಆತ್ಮ ಅಲ್ಲ ಅಂತ ಅವನ್ನ ಅನಾತ್ಮ ಅನ್ನುವಂಥ ಡಬ್ಬಿ ಒಳಗೆ ಒಗಿಬೇಕು. ಈಗ ಯಾವ್ಯಾವ ಒಗದ್ವಿ, ಈ ಶರೀರದಾಗ ಹುಡುಕಾಗತ್ತೀವಿ ಪರಮಾತ್ಮನ. ಅನ್ನಮಯ ಕೋಶ ಅಲ್ಲ, ಪ್ರಾಣಮಯ ಕೋಶ ಅಲ್ಲ ಅನಾತ್ಮ, ಮನೋಮಯ ಕೋಶನು ಅನಾತ್ಮ, ಬುದ್ಧಿ ಯಾವ್ದು ವಿಜ್ಞಾನಮಯ ಕೋಶ ಬುದ್ಧಿ. ಅದು ಬುದ್ಧಿ ಆತ್ಮನೋ ಅನಾತ್ಮನೋ? ಯಾಕೋ ಬುದ್ಧಿ ಇವತ್ತು ಸಮ ಇಲ್ಬಿಡ್ರಿ ಅಂತ ಅಂದ್ರೆ ಸಮ ಐತಿ, ಒಂದು ಸಮ ಇಲ್ಲ ಅಂದ್ರೆ ಅದು ಬದಲಾವಣೆ ಆಕೈತೆ ಅನ್ನಂಗ ಆತಲ್ಲ, ಅದು ಅನಾತ್ಮನ. ಓಹೋ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವು ಅನಾತ್ಮ. ಓಕೆ, ಅವನ ಅನಾತ್ಮ ಹಾನಿ ಒಳಗೆ ಒಗದ್ ಬಿಡ್ರಿ. ಇನ್ನೊಂದ್ ಐತಿ ನೋಡ್ರಿ, ಬದಲಾವಣೆ ಆಗದೆ ಇರುವಂತ ತತ್ವ ಅಲ್ಲೇ ಐತಿ. ಅದನ್ನ ಇದ ಅಂತ ಹೇಳಕ್ ಬರುದಿಲ್ಲ ನಮಗ್. ಯಾಕ ಅದನ್ನ ಇದ ಅನ್ಬೇಕಾದ್ರೆ ನೀ ಅದಕ್ಕಿಂತ ಬೇರೆ ಆಗ್ಬೇಕಾಗ್ತದ. ನೀ ಅದಕ್ಕಿಂತ ಬೇರೆ ಇಲ್ಲ, ನೀನ ಅದಿ. ಅದಕ್ಕ ಅದನ್ನ ಅಪರೋಕ್ಷವಾಗಿ ಅದನ್ನ ನಾನ ಅಂತ ಗುರುತಿಸ. ಯಾವ್ದು ಇನ್ನೊಂದು ಇಷ್ಟೆಲ್ಲಾ ಹೋಗಿದ್ಮ್ಯಾಗ ಇವು ಎಲ್ಲವೂ ಬದಲಾವಣೆ ಆಗುವಂತ ಗುರುತಿಸಿದಿ, ಆ ಬದಲಾವಣೆ ಆಗುವಂತ ಇವೆಲ್ಲ ವಸ್ತುಗಳ ಹಿಂದೆ ಬದಲಾವಣೆ ಆಗುವ ತತ್ವ ಐತಲ್ಲ, ಅದನ್ನ ಇದು ಅನ್ನಕ್ ಬರೋದಿಲ್ಲ ನಿಮ್ಗೆ. ಯಾಕ ಅದನ್ನ ಇದು ಅನ್ಬೇಕಂದ್ರೆ ನೀವು ಅದಕ್ಕಿಂತ ಬೇರೆ ಆಗ್ಬೇಕಾಗ್ತದ. ಅದು ನೀವೇ ಇರೋದ್ರಿಂದ ಅಲ್ಲಿ ಗುರುತಿಸ್ಲಿಕ್ಕೆ ಬರುವುದಿಲ್ಲ. ಆ ತತ್ವವೇ ನಾನೇ ಇದ್ದೇನೆ, ಆ ಆತ್ಮ ತತ್ವವೇ ನಾನು ಇದ್ದೇನೆ. ಇದನ್ನು ಕೂಡ ಯಾರೋ ಒಬ್ರು ಕೇಳಿದ್ರು ನೋಡ್ರಿ ಮೊನ್ನೆ, ಸಮಾಧಿ ಹೇಳ್ರಿ. ಇದನ್ನು ಕೂಡ ಸಮಾಧಿಯನ್ನ ಇಟ್ಕೊಡ್ರಿ. ಈಗ ನಾ ಏನ್ ಹೇಳಿದೆ, ಈ ಪ್ರಕ್ರಿಯೆಯನ್ನ ನಿಧಿಧ್ಯಾಸನ ಮಾಡ್ರಿ, ಅಪರೋಕ್ಷ ಜ್ಞಾನ ಆಗ್ತದೆ. ಬೇಕಾದಷ್ಟು ಅವನ್ನ ಮಾಡ್ಬೇಕಂತ ಏನಿಲ್ರಿ, ಅವು 7 ಇದ್ದಿದ್ದನ್ನ 70 ಮಾಡ್ಬೇಕನ್ನುವಂತ ಮನಸ್ಸು ಬೇಕಷ್ಟೆ. ಈ ರೀತಿಯಿಂದ ನಾವು ಈ ಶರೀರದಲ್ಲಿನ ಬದಲಾವಣೆ ಆಗದೇ ಇರುವಂತ ತತ್ವವನ್ನು ಹುಡುಕುವಂತ ಹೋದಾಗ ನಾವು ಕೊನೆಗೆ ದೃಕ್ಕದಲ್ಲಿ ನೆಲೆಗಾಣ್ತೇವೆ. ನಾಮರೂಪರಹಿತವಾಗಿರುವಂತಹದ್ದು ಯಾವುದು ಅಮರದಿಂದ ಕೂಡೈತಿ, ಯಾವ್ದಕ್ಕೆ ಮರಣ ಇಲ್ಲ, ಯಾವ್ದಕ್ಕೆ ಹುಟ್ಟು ಇಲ್ಲ, ಯಾವ್ದು ವ್ಯಾಪಕ ಅದ, ಯಾವ್ದು ಸೂಕ್ಷ್ಮ ಅದ, ಯಾವ್ದು ಅರಿವು ರೂಪ ಅದ, ಯಾವ್ದು ಆನಂದ ರೂಪ ಅದ, ಅದು ಒಳಗ ನನ್ನ ಸ್ವರೂಪವೇ ಇದೆ. ಅದು ನಾನು, ಅದು ಪರಮಾತ್ಮ, ವಿಚ್ ಈಸ್ ಚೇಂಜ್ಲೆಸ್ ವಿಟ್ನೆಸ್ ಆಫ್ ಆಲ್ ದ ಚೇಂಜಸ್. ಎಲ್ಲ ಬದಲಾವಣೆ ಆಗುವಂತ ಅನಾತ್ಮಗಳಿಗೆ ಅದು ಸಾಕ್ಷಿ ರೂಪದಿಂದ ಅದು ಬದಲಾವಣೆ ಆಗದೆ ಇರುವಂತ ತತ್ವ ಐತಿ. ಅದೇ ನಾನು, ಅದೇ ಭಗವಂತ. ನನಗೂ ಭಗವಂತಗೆ ವ್ಯತ್ಯಾಸವಿಲ್ಲ. ಹೂ ಈಸ್ ಕಾರಣ ಈಶ್ವರ. ನಾವು ವಿ ಹ್ಯಾವ್ ಕ್ರಿಸ್ಟಲೈಸ್ಡ್ ಸಾಕ್ಷಿ ಚೈತನ್ಯ. ಈಗ ನಮ್ಮ ಕೈಯಾಗ ಸಿಕ್ಕೈತಿ. ಈಗ ಕೈಯಾಗ ಅಂದ್ರೇನು, ನಮ್ಮ ಬುದ್ಧಿಗೆ ನಿರಕೈತಿ, ಕೈಯಾಗ ಸಿಗುದಲ್ಲ ಇದು. ಬುದ್ಧಿಗೆ ನಿರಕೈತಿ ಅನ್ನೋದ ಕೈಯಾಗ ಸಿಕ್ಕೈತಿ ಅಂತ ಅರ್ಥ ಮಾಡಬಹುದು. ನಾವು ವಿ ಹ್ಯಾವ್ ಕ್ರಿಸ್ಟಲೈಸ್ಡ್ ಟು ಸಾಕ್ಷಿ ಚೈತನ್ಯಂ. ಸಾಕ್ಷಿ ಚೈತನ್ಯ ಅನ್ನುವುದರಲ್ಲಿ ನಮ್ಮ ಅನುಭವ ಗಟ್ಟಿಯಾಗಿದೆ. ಓಹೋ, ನಾ ಸಾಕ್ಷಿ ಅದೇನಿ, ನಾನು ಯಾವಾಗ್ಲೂ ಅದೇನಿ, ನನಗೆ ಹುಟ್ಟು ಸಾವು ಇಲ್ಲ, ನಾನು ವ್ಯಾಪಕ ಅದೇನಿ, ನಾನು ಇರುವ ಅರಿವು ಆನಂದ ಅದೇನಿ, ಸಚ್ಚಿದ ಆನಂದ ಅದೇನಿ. ಈಗ ನಾನು ಸಾಕ್ಷಿ ಆಗಿದ್ದೇನಿ, ನಾನು ದೃಕ್ ಅದೇನಿ, ದೃಶ್ಯ ಅಲ್ಲ. ನಾ ದೃಶ್ಯ ಆಗಿ ನೋಡ್ಬೇಕು, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀ ಯಾವಾಗ್ಲೂ ದೃಕ್ಕ ಅದೀನಿ. ಯಾವಾಗ್ಲೂ ದೃಕ್ ಇದ್ದಿದ್ದು ಒಮ್ಮೆ ದೃಶ್ಯ ಆದ್ರೆ ನೋಡ್ಬೋದಾಗಿತ್ತೇನೋ? ನೋಡ್ಲಿಕ್ ಬರೋದಿಲ್ಲ. ಫೋಟೋದಾಗ ನೋಡಿದಂಗ, ಮೂರ್ತಿ ನೋಡಿದಂಗ ದೇವ್ರ ನೋಡಕ್ ಬರೋದಿಲ್ಲ. ಅದ್ ನೋಡ್ಬೇಕು ಅಂದ್ರೆ ಅಪರೋಕ್ಷವಾಗೇ ನೋಡ್ಬೇಕು. ಟು ನೋ ಇಸ್ ಟು ಬಿ.
ನೀ ತಿಳಿಬೇಕಂದ್ರೆ ನೀ ಅದು ಆಗ್ಬೇಕು. ನೀ ಆಗಿ ನೋ ಇಷ್ಟು ಬಿ ಅಂದ್ರೆ ನೀ ತಿಳಿಯುದಂದ್ರೆ ನೀ ಅದ ಆಗ್ಬೇಕು. ಅಂದಾಗ ಅದನ್ನ ನೋಡಾಕ್ ಬರ್ತದ. ತಿಳ್ಕೊಳಾಕ್ ಬರ್ತದ ಅನ್ನೋದಕ್ ನೋಡಾಕ್ ಬರ್ತದ ಅಂತೀವಿ. ನೋಡುದಂದ್ರ ವಿಷಯದಂತೆ ಅಲ್ಲ, ವಿಷಯಿಯಾಗೆ ನೋಡ್ಬೇಕು. ವಿಷಯ ದೃಕ್ ಸ್ವರೂಪವನ್ನ ವಿಷಯಿಯಾಗೆ ನೋಡ್ಬೇಕು. ಅದಕ್ಕೆ ಅಪರೋಕ್ಷ ಜ್ಞಾನ. The conscious principle, the awareness principle, which is available outside as the changeless existence principle, whereas in me it is available not only as a changeless existence, but also as a changeless consciousness. ಈಗ ಒಂದು ಮಾತು ಹೇಳ್ತಾರ ನೋಡ್ರಿ, ಕೇಳ್ರಿ. ಏನ್ ಹೇಳ್ರಿ? ಜಗತ್ತಿನಲ್ಲಿ ಬದಲಾವಣೆ ಆಗುತ್ತಿರುವಂತ ವಸ್ತುಗಳನ್ನ ಅನಾತ್ಮ ಅನ್ನುವಂತ ಪೋಸ್ಟ್ ಡಬ್ಬಿಗೆ ಒಗೆದು ಅಲ್ಲೇ ಒಂದು ಬದಲಾವಣೆ ಆಗದೆ ಇರುವಂತ ತತ್ವ ಐತಿ ಹೊರಗ ಜಗತ್ನಾಗ. ಅದಕ್ಕೆ ಏನಂತಾರ ಅಂದ್ರ ಅದಕ್ಕ ಇರುವು ಅಂತ. ಎಲ್ಲರಿ ಇದು ಇರುವು ನೋಡುದು ಹೊರಗ ಜಗತ್ನಾಗ. ಈ ಅರಿವಿನ ನೋಡುದು ಎಲ್ರಿ? ಈ ಶರೀರದಾಗ ಯಾವ್ಯಾವ ಅನಾತ್ಮ ವಸ್ತುಗಳದಾವ ಅವನ್ನೆಲ್ಲವನು ಅನಾತ್ಮ ಅನ್ನುವಂತ ಪೋಸ್ಟ್ ಬಾಕ್ಸ್ ನಾಗ ಒಗೆದು ಆ ಆತ್ಮ ತತ್ವ ಅನ್ನುವಂತದ್ದು ದೃಕ್ಕಾಗಿ ಉಳಿತೈತಲ್ಲ. ಅದಕ್ಕ ನಾವು ಸ್ವರೂಪ ಅಂತ ಏನ್ ಹೇಳ್ತೇವಲ್ಲ, ಅದಕ್ಕೆ ಏನಂತಂದೇವಿ ಅಂದ್ರ ಅದಕ್ಕ ಅರಿವು ಅಂತ. ಹೊರಗ ನಾವು ಸೋಸಿದ್ವಿ, ಹೊರಗಿನ ಸೋಸಿದ್ವಿ, ವಿರಾಟನ ಸೋಸಿದ್ವಿ. ಇರುವು ಅನ್ನೋದು ಗೊತ್ತಾತು. ನನ್ನ ಸ್ಥೂಲ ಶರೀರವನ್ನ ಸೋಸಿದೆಯಾ, ಅರಿವು ಅನ್ನೋದು ಗೊತ್ತಾತು. ಆ ಅರಿವು ಈ ಇರುವು ಎರಡು ಒಂದೇ. ಆ ಇರುವು ಈ ಅರಿವು ಎರಡು ಒಂದೇ. ನಾನು ನಿಜವಾದ ನಾನು ಇರುತ್ತೇನೆ, ಇದು ಬ್ರಹ್ಮನ ಅಂಶ. ನಾನು ಸಚ್ಚಿದಾನಂದ ಇರುತ್ತೇನೆ, ಇದು ಜ್ಞಾನಿಗಳ ಮಾತು. ನಾನು ಜೀವ ಇರುತ್ತೇನೆ, ಇದು ಅಜ್ಞಾನಿಯ ಮಾತು. ನಾನು ಶರೀರ ಇರುತ್ತೇನೆ, ಅದು ಅಜ್ಞಾನಿಯ ಮಾತು. ನಮಃ ಶಿವಾಯ ಓಂ ನಮಃ ಶಿವಾಯ ತತ್ ತ್ವಮಸಿ ತ್ವಂ ತದಸಿ ಶಿವಾಯ ನಮೋ. ನಮಃ ಶಿವಾಯ ನಮೋ ತತ್ ತ್ವಂ ಅಸಿ ತ್ವಂ ತದಸಿ. ನೀನು ಅದೇ ಇದ್ದೀಯ, ಅದು ನೀನೇ ಇದ್ದೀಯ. ನೀನು ಅಂದ್ರ ಅರಿವು, ಅದೇ ಇದ್ದೀಯ. ಆ ಅರಿವು ಈ ಅರಿವು ಒಂದದ. ತತ್ ತ್ವಮಸಿ ಅದು ನೀನೇ ಇದ್ದೀಯ ಅಂದ್ರ, ಅದು ಅಂದ್ರ ಆ ಇರುವು ನೀನೇ ಇದ್ದೀಯ. ಇದು ಮಹಾವಾಕ್ಯ. ತತ್ವಂ ಪದದ ಐಕ್ಯತೆಗೆ ಮಹಾವಾಕ್ಯಗಳನ್ನು ಸೂಚಿಸುವ ವಾಕ್ಯಗಳಿಗೆ ಮಹಾವಾಕ್ಯಗಳೆಂದು ಕರೆಯುತ್ತಾರೆ. At the age of two, when you introduced yourself, you started with I am. In the first year also you said I am. At the 90th years also, when the throat is shivering and choking, you say I am. That word I am is existence conscious in you, is Karana Ishvara. ಒಂದು ಮಗು ಅದ ರೀ, ಒಂದು 2 ವರ್ಷದ ಮಗು ಅದ, ಒಬ್ಬ 99 ವರ್ಷದ ಮುದುಕದ. ಆ ಮಗು ಏನಂತೈತಿ? ನಾನು ಅಂತೈತಲ್ಲ. ಆ ನಾನು ಅನ್ನುವಂತ 2 ವರ್ಷದ ಮಗು ಹೋಗಿದ್ ನಾನು, ಆ 99 ವರ್ಷದ ಮನುಷ್ಯ ಹೇಳುವಂತ ನಾನು, ಮತ್ತು ಸಚ್ಚಿತ್ ರೂಪ ಇರುವಂತ ನಾನು, ವ್ಯಾಪಕವಾಗಿರುವಂತ ನಾನು, ಇವುಗಳಲ್ಲಿ ವ್ಯತ್ಯಾಸ ಏನ್ರ ಐತೇನ್ರಿ ಅಂದ್ರೆ ಇಲ್ಲ, ನಿಜವಾಗಿ ಇಲ್ಲ. Therefore, you may focus on that Jnana Yoga, this Upanishads wants to do in 2 steps. ಆ ಒಂದು ಸ್ವರೂಪವನ್ನ ನೀನು ಗುರುತಿಸು. ಅದೇ ಏನದ? ಮಹಾವಾಕ್ಯದ ಉಪದೇಶ. ಅದಕ್ಕೆ ಏನಂತಾರ್ರಿ? ಜ್ಞಾನ ಯೋಗ. ಮತ್ತೆ ಈ ಲೌಕಿಕ ಜ್ಞಾನಕ್ಕೆ ಜ್ಞಾನ ಯೋಗ ಅನ್ನೋದು ಇಲ್ರಿ. ಲೌಕಿಕ ಜ್ಞಾನನ ಬೇರೆ, ಪಾರಮಾರ್ಥಿಕ ಜ್ಞಾನನ ಬೇರೆ. ಏನ್ರಿ ವ್ಯತ್ಯಾಸ? ಲೌಕಿಕ ಜ್ಞಾನ ಪದಾರ್ಥದ ಜ್ಞಾನದ, ಅದು ಏನದ ರೀ? ಅದು ದೃಶ್ಯದಾಗ ಬರ್ತದೆ ಲೌಕಿಕ. ಈ ಪಾರಮಾರ್ಥಿಕ ಜ್ಞಾನ ಏನೈತಲ್ಲ, ಇದು ದೃಕ್ಕಿನ ಜ್ಞಾನ ರೀ. ಇದು ಅರಿವವನ್ನ ಅರಿಯುವುದಿದು. ವಿಜ್ಞಾತಾರಮರೆ ಕೇನ ವಿಜಾನೀಯ. ಎಲ್ಲವನ್ನ ಅರಿಯುವವರು ಯಾರು ಇಲ್ಲ ಅಂತ. ಅವನ ಅರಿಯೋರು ಯಾರು ಇಲ್ಲ. ಯಾಕ?
ಮತ್ತ ಅವನ್ ಅರ್ಯಾಕ್ ಮತ್ತೊಂದ್ ಹೇಳಿದ್ರಂದ್ರ ಅಲ್ಲಿ ಏನದ ದೋಷ ಬರ್ತದ. ಅನವಸ್ಥಾದಿ ದೋಷ ಬರ್ತಾವ. ಒಂದನೇ ಅರಿವು ಹೊರಕ ಎರಡನೇ ಅರಿವು, ಎರಡನೇ ಅರಿವು ಹೊರಕ ಮೂರನೇ ಅರಿವು, ಮೂರನೇ ಅರಿವು ಹೊರಕ ನಾಲ್ಕನೇ ಅರಿವು, ಹಿಂಗ ಅನವಸ್ಥಾ ದೋಷ ಬರ್ತದ. ಅಥವಾ ಒಂದನೇ ಅರಿವನ್ನ ಅರಿಯಾಕ ಎರಡನೇ ಅರಿವು, ಎರಡನೇ ಅರಿವು ಅರಿಯಾಕ ಒಂದನೇ ಅರಿವು, ಇದು ಯಾವ ದೋಷ? ದಿವ್ಯಾನಂದ್ರ ಹೇಳ್ತೀರ? ಚಕ್ರಿಕಾ ದೋಷ ಅಂತಾರಪ್ಪ. ಚಕ್ರಿಕಾ ದೋಷ ಇದು ಅನ್ಯೋನ್ಯಾಶ್ರಯ. ಒಂದನೇ ಅರಿವು ಅರಿಯಾಕ ಎರಡನೇ ಅರಿವು, ಎರಡನೇ ಅರಿವು ಅರಿಯಾಕ ಒಂದನೇ ಅರಿವು ಅಂದಾಗ ಅನ್ಯೋನ್ಯಾಶ್ರಯ. ಪರಸ್ಪರ ಆಶ್ರಯ ಹೇಳಿದ್ವಂದ್ರೆ ಅನ್ಯೋನ್ಯಾಶ್ರಯ. ಪರಸ್ಪರ ಆಶ್ರಯಕ್ಕೂ ಅನ್ಯೋನ್ಯಾಶ್ರಯ ಕೈಯೇ ಹೈ. ಈಗ ಒಂದನೇ ಅರಿವಿನ ಅರಿಯಾಕ ಎರಡನೇ ಅರಿವು, ಎರಡನೇ ಅರಿವು ಅರಿಯಾಕ ಮೂರನೇ ಅರಿವು, ಮೂರನೇ ಅರಿವು ಅನ್ನಾಕ ಒಂದನೇ ಅರಿವು ಅನ್ನಂದ್ರೆ ಚಕ್ರಿಕಾಪತ್ತಿ ದೋಷ. ಹಿಂಗ ಇವಕ್ ಏನಂತಾರ ತರ್ಕಶಾಸ್ತ್ರದಾಗ ದೋಷಗಳು ಅಂತ ಹೇಳ್ತಾರ. ಈ ದೋಷಗಳು ಉಂಟಾಗ್ತಾವ. ಆದ್ರಿಂದ ವಿಜ್ಞಾತಾರಮರೇಕೇನ ವಿಜಾನೀಯಾತ್. ಎಲ್ಲವನ್ನ ಅರಿಯುವವರು ಯಾರದಾರಪ್ಪ? ಯಾರು ಇಲ್ಲ. ಆತ್ಮನನ್ನ ಅರಿಯುವವರು ಯಾರು ಇಲ್ಲ, ಬೇರೆ ಯಾರಿಲ್ಲ. ನೀನ ಅರಿಬೇಕು, ಆತ್ಮನ ಅರಿಬೇಕ್ರಿ, ಮತ್ ಬೇರೆ ಇಲ್ಲ. ನಾನು ಒಂದ್ ವೇಳೆ ಆತ್ಮನಕ್ಕಿಂತ ಬೇರೆ ಆಗಿದ್ನಿ ಅಂತಂತಂದ್ರೆ ಅವಾಗ ಅರ್ಯಾಕ್ ಬರ್ತಿತ್ತ ಏನು? ಹೆಂಗ ವಿಷಯ ಈಗ ವಿಷಯವಾಗಿ ಅರ್ಯಾಕ್ ಬರುದಿಲ್ಲ. ಯಾಕ? ಅವ ವಿಷಯಿನ ಅದ. ನಾವು ಆತ್ಮ ವಿಷಯಿ, ಅವನ ವಿಷಯಿಯಾಗಿ ಅರಿಬೇಕು. ಅವ ಎಂದೂ ವಿಷಯ ಆಗುವುದಿಲ್ಲ. ಎಂದೂ ಅವ ದೃಕ್ ಸ್ವರೂಪ, ಯಾವಾಗಲೂ ದೃಕ್ಕ. ಅವ ನೀವು ದೃಶ್ಯದಾಗ ಹಿಡ್ಯಾಕ್ ಹೋಗುತ್ತೆ, ಅವ ದೃಕ್ಕ ಹಾಕಿ ಕೂತ್ಬಿಡ್ತಾನ. ಸಿಗುದು ನಿಮ್ ಕೈಗೆ, ಅವ ನಿಮ್ಮ ಕೈಗೆ ಸಿಗುದಿಲ್ಲ, ನಿಮ್ಮ ಕಣ್ಣಿಗೆ ಸಿಗುದಿಲ್ಲ, ನಿಮ್ಮ ಕಿವಿಗೆ ಸಿಗುದಿಲ್ಲ, ನಿಮ್ಮ ನಾಲಿಗೆ ಸಿಗುದಿಲ್ಲ, ನಿಮ್ಮ ಚರ್ಮಕ್ಕೆ ಸಿಗುದಿಲ್ಲ. ಸಿಗುದು ಏನದ? ಆ ವೇದ ಪ್ರಮಾಣಕ್ಕೆ ಮಾತ್ರ ಸಿಗ್ತಾನ. ಅದು ಕೂಡ ಇಷ್ಟು ಮಜಾ ಅದಲ್ಲ, ಇಷ್ಟು ಕಷ್ಟ ಅದ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಮಾತುಗಳು ಕೂಡ ಪರಮಾತ್ಮನನ್ನ ಮುಟ್ಟುದಿಲ್ಲ ಅಂತ ಹೊಳ್ಳಿ ಬರ್ತಾವಂತ. ಪರಮಾತ್ಮನ ತಿಳಿಸ್ಲಿಕ್ಕೆ ಹೋದಂತ ಮಾತುಗಳು ಪರಮಾತ್ಮನನ್ನ ಮುಟ್ಟದನ್ನ ಇಲ್ಲೇ ಹೊಳ್ಳಿ ಬರ್ತಾವ. ಮಾತುಗಳು ಕೂಡ ಅಲ್ಲಿ ಹೋಗುದಿಲ್ಲ. ಆದ್ರೆ ಗುರು ಏನ್ ಮಾತಿನಿಂದ ತಿಳಿಸ್ಬೇಕಾಗೈತಿ, ಶಬ್ದಗಳಿಂದ ಭಗವಂತ ತತ್ವ ತಿಳಿಸ್ಬೇಕಾಗೈತಿ. ಇದು ಅವನ ಸಮಸ್ಯೆ, ಗುರುವಿನ ಸಮಸ್ಯೆ. ನಾವೇನ್ ಮಾಡೋದ್ರಿ ಅಂತ. ಆದ್ರೂ ಅವ್ರು ಏನ್ ಮಾಡ್ಯಾರ, ಗುರುಗಳು ಒಂದು ದಾರಿ ಕಂಡಿದ್ದಾರೆ. ಈ ರೀತಿಯಿಂದ ತಿಳಿಸಿಕೊಡ್ತಾರೆ. ತಿಳಿಸ್ಲಿಕ್ಕೆ ಬಾರದೇ ಇರುವಂತ ಆತ್ಮತತ್ವವನ್ನ ಅಥವಾ ಕಠಿಣವಾಗಿರುವಂತ ಈ ಆತ್ಮತತ್ವವನ್ನ ತಿಳಿಸ್ಲಿಕ್ಕೆ ಒಂದು ಕಲೆಯನ್ನು ಮಾಡಿಕೊಂಡಾರ, ಒಂದು ದಾರಿಯನ್ನ ಕಂಡುಕೊಂಡಾರ. ತ್ವಂಪದ ವಿಚಾರ, ಜೀವಾತ್ಮ ವಿಚಾರ, ಬಹಳ ಮುಖ್ಯವಾದ ವಿಚಾರ ಬಂತಲ್ರಿ. ತ್ವಂಪದ ವಿಚಾರ ಬಂತ ನೋಡ್ರಿ. ತತ್ಪದ, ತ್ವಂಪದ, ಅಶಿಪದ ಅಂತ ತತ್ವಮಶಿ ಒಳಗ 3 ಪದಗಳದಾವ್. ಅಂಡ್ ಈ ಮಹಾವಾಕ್ಯವನ್ನ ಅಭ್ಯಾಸ ಮಾಡ್ಬೇಕಾದಾಗ ತತ್ವಂಪದದ ಶೋಧನೆ ಮಾಡೋದು ಹೇಳ್ತೀವಿ. ಈಗ ಅದನ್ನ ಹೇಳ್ತಾರ, ಅದ್ರ ಭಾಗವಾಗಿ ಇದರನ್ನ ಅದನ್ನ ತಗೊಂಡು ಅಲ್ಲಿ ದೃಕ್ದೃಶ್ ವಿವೇಕ ಅನ್ರಿ, ತತ್ವಂಪದದ ಶೋಧನೆ ಅನ್ರಿ ಹೇಳ್ತಾರ. ಈಗ ಏನ್ ಹೇಳ್ತಾರ? ತ್ವಂಪದ ವಿಚಾರ ಹೇಳ್ತಾರ. ಜೀವಾತ್ಮ, ತ್ವಮ್ ಅಂದ್ರೆ ನೀನು, ನೀನು ಅಂದ್ರೆ ಜೀವಾತ್ಮ ಪದದ ವಿಚಾರ ಹೇಳ್ತಾರ. ಫಸ್ಟ್ ಈಸ್ ಟರ್ನಿಂಗ್ ಅವರ್ ಅಟೆನ್ಷನ್ ಟು ದಿ ಕಾನ್ಶಿಯಸ್ನೆಸ್. ನಾನು ಯಾರಂತ ವಿಚಾರ ಮಾಡ್ಬೇಕು ಅಂದಾಗ ಈ 2ನೇ ಭಾಗದ ಈ ಖಂಡದಾಗ ಏನು ವಿಚಾರ? ಅರಿವು, ಅರಿವಿನ ಬಗ್ಗೆ ಐತಂದಾಗ ಎಲ್ಲಿ ವಿಚಾರ ಮಾಡ್ಬೇಕು? ದೇಹ. ಈ ದೇಹದೊಳಗ ಬದಲಾವಣೆ ಆಗದೆ ಇರುವಂತ ತತ್ವ ಯಾವುದು ಅಂತ ವಿಚಾರ ಮಾಡ್ಕೊಂತ ಹೋದಾಗ ನಾವು ಅರಿವಿನಲ್ಲಿ ಕೊನೆ ಕಾಣ್ತೀವಿ. ನಮ್ಮ ವಿಚಾರ ಅರಿವಿನಲ್ಲಿ ಹೋಗಿ ನೆಲೆ ಕಾಣ್ತದೆ. ಆದ್ದರಿಂದ ಮೊದಲು ಏನ್ ವಿಚಾರ ಮಾಡ್ಬೇಕು? ಅರಿವು ಅಂದ್ರೆ ಹೆಂಗದ? ಅಂಡ್ ಹೌ ಡು ಯು ನೋ ದಟ್? ವಾಟ್ ಐ ಆಮ್ ಕಾನ್ಶಿಯಸ್ ಆಫ್ is varying from morning till night. What I am conscious of is variable, but that I am conscious of is not variable. ಇಂಗ್ಲಿಷ್ ಬಾ ಚಂದ್ರಿ ತಿಳಿದ್ರೆ ಏನ್ ಹೇಳ್ತಾರಪ್ಪ ಅಪ್ಪ ಅವ್ರು ಈ ವಾಕ್ಯದಾಗ ಅಂದ್ರೆ, ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಿದ್ದೆ ಬರೋ ಮಟನು ಯಾವ್ದನ್ನ ನಾ ಅರಿತೀನಿ ಅದು ಅಷ್ಟು ಬದಲಾವಣೆ ಆಗುವುದ. ಈ ಜಗತ್ನಾಗ ನಾ ಯಾವ್ಯಾವ ವಸ್ತುಗಳನ್ನ ನೋಡ್ತೀನಿ ಎಲ್ಲವೂ ಬದಲಾವಣೆ ಅದ, ಪರಿವರ್ತನಶೀಲ ಅದಾವ. ಮತ್ತೆ ಯಾವ್ದು ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ರೆ ಯಾವ್ದು ನೋಡಾಕತ್ತೈತಲ್ಲ ಅದು ಯಾವಾಗ್ಲೂ ಬದಲಾವಣೆ ಆಗಿಲ್ಲ.
ಅದಕ್ಕೆ ಅವ್ರು ಏನಂತಾರ, ವಾಟ್ ಐ ಆಮ್ ಕಾನ್ಶಿಯಸ್ ಆಫ್ ಈಸ್ ವೇರಿಯಂಗ್, ದ್ಯಾಟ್ ಐ ಆಮ್ ಕಾನ್ಶಿಯಸ್ ಆಫ್ ಈಸ್ ನಾಟ್ ವೇರಿಯಂಗ್. ನಾನು ಅರಿವು ಸ್ವರೂಪ ಇದ್ದೇನೆ ಅನ್ನೋದು ಯಾವಾಗೂ ಬದಲಾವಣೆ ಆಗಿಲ್ಲ. ಮುಂಜಾನೆ ಬದಲಾವಣೆ ಆಗಿಲ್ಲ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಆದ್ರೂ ಬದಲಾವಣೆ ಆಗಿಲ್ಲ. ಒಂದು ದಿನದಾಗಲ್ಲ, ಒಂದು ತಿಂಗಳದಾಗೂ ಬದಲಾವಣೆ ಆಗಿಲ್ಲ. ಒಂದ್ ತಿಂಗಳದಾಗಲ್ಲ, ಒಂದು ವರ್ಷದಾಗೂ ಬದಲಾವಣೆ ಆಗಿಲ್ಲ. ಒಂದು ವರ್ಷದಾಗಲ್ಲ, 100 ವರ್ಷದಾಗೂ ಬದಲಾವಣೆ ಆಗಿಲ್ಲ. 100 ವರ್ಷ ಯಾಕ, ಒಂದು ಕಲ್ಪದಾಗೂ ಬದಲಾವಣೆ ಆಗಿಲ್ಲ. ನಾನು ಅರಿವು ಸ್ವರೂಪ ಅನ್ನೋದು ಯಾವಾಗಲೂ ಐತಿ. ಈ ಅರಿವು ಸ್ವರೂಪದ ಮುಂದೆ ಬರುವಂತ ಏನು ಅರಿಯಲ್ಪಡುವಂತ ವಸ್ತುಗಳದಾವು, ಅವು ಬೇರೆ ಆಗ್ತಾ ಇದ್ದಾವ. ಆದ್ದರಿಂದ ಅರಿಯಲ್ಪಡುವಂತ ವಸ್ತುಗಳು ನಾನಲ್ಲ, ಅರಿಯುವವನು ನಾನಿದ್ದೇನೆ. What I am conscious of is varying. What that I am conscious of is not varying. For the students who can easily understand English, this is a beautiful sentence you should remember. Therefore, turn your attention to non-variable awareness. ಯಾವುದು ಬದಲಾವಣೆ ಆಗದೆ ಇರುವಂತ ತತ್ವದ ಆ ಕಡೆ ನಿಮ್ಮ ಲಕ್ಷ್ಯವನ್ನ ಬಳಸ್ರಿ. ಪಂಪದ ಶೋಧನೆ ಮಾಡಕತ್ತೀರಿ, ಹಿಂಗ ಶೋಧನೆಯನ್ನು ಮಾಡ್ರಿ. ಇದನ್ನು ಕೂಡ ಧ್ಯಾನ ಅಂತ ತಿಳ್ಕೋಬಹುದು. ಇದು ಒಂದು ಧ್ಯಾನ ಅಂತ ತಿಳ್ಕೋಬಹುದು. ತೊಂಪದ ಶೋಧನೆ ಒಂದು ಧ್ಯಾನ. which is there in you. ಈ ಶರೀರದೊಳಗನ ಅದ, ಅದು ಅಲ್ಲೇ ಅಡಗಿ ಕುಂತದ. ಈ ಶರೀರದೊಳಗನ ಅದ ಆಲ್ ದ ಟೈಮ್, ಯಾವಾಗ್ಲೂ ಐತಿ. ಮುಂಜಾನೆ 4 ಗಂಟೆಗೆ ಹೇಳ್ಬೇಕಿಲ್ಲ, ಯಾವಾಗ್ಲೂ ಐತಿ. 8 ಗಂಟೆಗೆ ಆದ್ರೂ ಐತಿ, 9 ಐತಿ, 10 ಗಂಟೆಗೆ ಆದ್ರೂ ಐತಿ, ಮಧ್ಯಾಹ್ನ 3 ಗಂಟೆಗೂ ಐತಿ, ಕಟ ಬಿಸಿಲಾಗೂ ಐತಿ, ಯಾವಾಗೂ ಐತಿ. Always it will only. Not only throughout the Jagrata Avastha, even with the word disappears. When you go to dream, this word goes, this time goes, this space also goes, a new word, Swapna Prapanja comes, new time comes, because in dreams time, ಇಲ್ರಿ ಈ ಜಗತ್ನಾಗ ಜಾಗ್ರತ ಅವಸ್ಥೆಯೊಳಗ ಯಾವಾಗ್ಲೂ ಐತೇನ್ರಿ, ಐತಿ. ಜಾಗ್ರತ ಅವಸ್ಥೆಗೆ ಹೋದ್ಮೇಲೆ ನಾವು ಮಲ್ಕೋತೀವಿ, ಸ್ವಪ್ನ ಬರ್ತೈತಿ, ಸ್ವಪ್ನದಾಗ ಐತೇನ್ರಿ, ಐತಿ, ಸ್ವಪ್ನದಾಗ ಐತಿ. ಅವಾಗೂ ಹಂಗೈತೇನ್ರಿ, ಬದಲಾವಣೆ ಆಗಿಲ್ರಿ, ಯಾವಾಗೂ ಬದಲಾವಣೆ. ಮತ್ತ ಸ್ವಪ್ನ ಬಿದ್ದ ಮ್ಯಾಗ ಮತ್ತ ಗಾಢ ಬಿದ್ರೆ ಅವಸ್ಥೆ ಹೋಗ್ಯವಲ್ಲ, ಅವಾಗೂ ಐತೇನ್ರಿ, ಅವಾಗೂ ಐತಿ. ಅವಾಗೂ ಈಗ ಹೆಂಗೈತಿ ಜಾಗ್ರತ ಹಂಗ ಐತೇನ್ರಿ, ಅವಾಗೂ ಹಂಗ ಐತ್ರಿ, ಬದಲಾವಣೆ ಎಂದೂ ಆಗೋದಿಲ್ಲ. ಸ್ವಪ್ನ ಕಾಲ ಬೇರೆ, ಜಾಗ್ರತ ಕಾಲ ಬೇರೆ, ಸ್ವಪ್ನ ದೇಶ ಬೇರೆ, ಜಾಗ್ರತ ದೇಶ ಬೇರೆ, ಸುಷುಪ್ತಿ ಕಾಲ ಬೇರೆ, ಸುಷುಪ್ತಿ ದೇಶ ಬೇರೆ, ಜಾಗ್ರತ ಕಾಲ, ಜಾಗ್ರತ ದೇಶ ಎಲ್ಲ ಬೇರೆ ಬೇರೆ ಇದ್ರು ಕೂಡ ಅಲ್ಲಿ ಬದಲಾವಣೆ ಆಗದನ ಅದ ನೋಡ್ರಿ, ಅದು ಆತ್ಮತತ್ವ. ಸ್ವಪ್ನದ ದೃಕ್ ಅದನಲ್ಲ, ಅವ ಬದಲಾವಣೆ ಆಗೇನೇ ಇಲ್ಲ. ಜಾಗ್ರತ ಕಾಲದಲ್ಲಿ ಜಾಗ್ರತ ದೃಕ್ ಅದನಲ್ಲ, ಅವ ಬದಲಾವಣೆ ಆಗೇ ಇಲ್ಲ. ಸುಷುಪ್ತಿ ಕಾಲದಲ್ಲಿ ಸುಷುಪ್ತಿಯ ದೃಕ್ ಅದನಲ್ಲ, ಅವ ಬದಲಾವಣೆ ಆಗೇ ಇಲ್ಲ. ದೃಕ್ಕದಲ್ಲಿ ಅಭಿಮಾನ ಮಾಡಬೇಕು, ದೃಶ್ಯದಾಗ ಅಭಿಮಾನ ಮಾಡಿ ಎಂದು ಸಿಗೋದಿಲ್ಲ. ಶಂಕರಗೌಡ್ರ ದೃಕ್ಕದಾಗ ಅಭಿಮಾನ ಮಾಡ್ರಿ, ದೃಶ್ಯದಾಗ ಅಭಿಮಾನ ಮಾಡಿದ್ರೆ ಎಂದೂ ಸಿಗೋದಿಲ್ಲ. And ಸುಷುಪ್ತಿ, there is a total blankness. ಸುಷುಪ್ತಿ ಕಾಲದಾಗ ಕತ್ಲದ, ಆ ಕತ್ಲ ನೀವೇನು ಅಲ್ಲ, ಕತ್ಲ ನೀನು ಅಂತ ಶೂನ್ಯವಾದಿಗಳು ಹೇಳ್ತಾರ. ನಾವು ಹಂಗನ್ನೋದಿಲ್ಲ, ಶೂನ್ಯವನ್ನ ನೋಡುವ ದೃಕ್ ನೀ ಅದೀರಿ ಅಂತ ನಾವು. I am aware of the total blankness also. I am aware, but I cannot declare that in sleep. To declare that, what do I require? The mind and speech should be active. So I cannot declare that, but I am aware of that blankness. In Sushupti, which I declare on waking up, what is that? I didn't experience anything. That absence of all the experience I was conscious of. Sushupti avasthe ಒಳಗ ನಾ ಏನನ್ನು ತಿಳಿಯಲಿಲ್ಲ ಅನ್ನುವಂತ ಅನುಭವ ಆಗ್ಯದ. ಅದನ್ನ ಅವಾಗ ಹೇಳ್ಬೇಕಾಗಿತ್ತು, ಎದ್ದ ಮ್ಯಾಗ ಯಾಕೆ ಹೇಳ್ತಿ? ಹೇಳಾಕ ನನಗೆ ಉಪಕರಣ ಇದ್ದಿದ್ದಿಲ್ಲ. ಮನಸ್ಸು ತನ್ನ ತಾಯಿಯಾದ ಮಾಯೆ ಅಥವಾ ಅವಿದ್ಯೆಯಲ್ಲಿ ಲಯ ಆಗಿತ್ತು. ಆ ಮನಸ್ಸು ಯಾವಾಗ ವ್ಯಕ್ತ ಆಯ್ತು ಜಾಗೃತ ಪ್ರಪಂಚಕ್ಕೆ, ನನಗೆ ಹೇಳಾಕ ಒಂದು ಉಪಕರಣ ಸಿಕ್ತು. ಆ ಮುಖದಿಂದ ಬಾಯಿಂದ ಹೇಳಿದೆ. ಅವಾಗ ಅಲ್ಲಿ ವಾಗೇಂದ್ರಿಯ ಇಲ್ಲ, ಹೇಳಾಕ ಸುಷುಪ್ತಿಯಲ್ಲಿ ವಾಗೇಂದ್ರಿಯ ಇಲ್ಲ ಇದ್ರೆ ಹೇಳ್ತಿದ್ನೇನು. ದಿಸ್ ಕಾನ್ಶಿಯಸ್ನೆಸ್ ಯು ಪೇ ಅಟೆನ್ಷನ್ ಟು. ಈ ಅರಿವಿಗೆ ನೀವು ನಿಮ್ಮ ಮನಸ್ಸನ್ನ ಕೊಟ್ರಿ.
ದಿಸ್ ಈಸ್ ಕಾಲ್ಡ್ ತಂಪದ ವಿಚಾರ. ಇದಕ್ಕಂತಾರ ತೊಂಪದ ವಿಚಾರ ಅಥವಾ ಜೀವಾತ್ಮ ವಿಚಾರ. ಜೀವಾತ್ಮ ವಿಚಾರ ಈಸ್ ಪೇಯಿಂಗ್ ಅಟೆನ್ಷನ್ ಟು ದ ಕಾನ್ಶಿಯಸ್ನೆಸ್ ಇನ್ ಯು. ನಿಮ್ಮ ಶರೀರದಲ್ಲಿ ಅನ್ನಮಯ ಕೋಶದಲ್ಲಿ ಇರುವಂತಹ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳ ವ್ಯತಿರಿಕ್ತವಾಗಿ ಇರುವಂತಹ ಪರಮಾತ್ಮ ತತ್ವವನ್ನ ತಿಳಿಯುವುದಕ್ಕ ಏನಂತಾರ್ರಿ ಅಂದ್ರ ತೊಂಪದ ವಿಚಾರ ಅಂತಾರ. ದ ಜೀವಾತ್ಮ ಈಸ್ ಪರಮಾತ್ಮ ಅಲೋನ್. ಜೀವಾತ್ಮನೇ ಪರಮಾತ್ಮನೇ ಇದ್ದಾನೆ. ಇದಕ್ಕ ಒಂದಾದ therefore the next stage is learn to equate this your consciousness not with the body, mind and thought but this non-variable consciousness. May you learn to equate with whom? ಕಾರಣ ಈಶ್ವರ. ಈ ಶರೀರದಲ್ಲಿ ಕಂಡಂತಹ ಈ ನಾನು ಅನ್ನುವಂಥದ್ದು ದೃಕ್ ಐತಲ್ಲ, ಆ ದೃಕ್ಗೆ ನೀವು ಏನ್ ಮಾಡ್ರಿ ಅಂದ್ರೆ ಪರಮಾತ್ಮ ತತ್ವ ಅಂತ ಗುರುತಿಸ್ರಿ. ದ ಕಾನ್ಶಿಯಸ್ ಅಂಡ್ ಮೀ ಈಸ್ ಕಾರಣ ಈಶ್ವರ. ಜೀವಾತ್ಮ ಈಸ್ ಪರಮಾತ್ಮ. ಜೀವಾತ್ಮ ಅಂತ ಹೆಸರಿಟ್ಟೇವಿ, ಅವಂಗ ಪರಮಾತ್ಮ ಅಂತ ಹೆಸರಿಟ್ಟೇವಿ. ಇವ್ ಎರಡೂ ತತ್ವಗಳು ಒಂದೇ. ಅವೇನವು? ಸಚ್ಚಿದಾನಂದ. ದ ಕಾರಣ ಈಶ್ವರದ ಸೆಕೆಂಡ್ ಸ್ಟೇಜ್. ಇಕ್ವೇಟ್ ದ ಜೀವಾತ್ಮ ವಿತ್ ಕಾರಣ ಈಶ್ವರ. ಈ ಕಾರಣ ಈಶ್ವರರಿಗೆ ನೀವು ಜೀವಾತ್ಮನಿಗೂ ಐಕ್ಯತೆಯನ್ನ ಮಾಡಿರಿ ಹೇಳೋದಾರ. ಇನ್ನು ವಿಷಯ ಬಹಳ ಅದ. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ. ಮೊದಲಿಗೆ ಈ ನಮ್ಮ ವಾಕ್ಯ ಸೇವೆಯನ್ನ ಕೃಪಾದಕ್ಕೆ ಸಲ್ಲಿಸಿ